ವೆಲ್ಕಮ್ ಟು ಸ್ಪರ್ಧಾಂಗಳ ಯೂಟ್ಯೂಬ್ ಚಾನಲ್. ಎಲ್ಲ ಸ್ಪರ್ಧಾ ಮಿತ್ರರಿಗೆ ಸ್ಪರ್ಧಾಂಗಳ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ, ತರಗತಿಯ ವಿಶೇಷತೆ ನಿಮಗೆ ಗೊತ್ತಿರುವ ಹಾಗೆ 2025ರಲ್ಲಿ ಫೆಬ್ರವರಿ 4ಕ್ಕೆ ಫಸ್ಟ್ ಶಿಫ್ಟಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ಸ್ಗಳು ಹಿಂದಿ ಯಾವ ರೀತಿಯಾಗಿ ಪ್ರಿವಿಯಸ್ ಪೇಪರಲ್ಲಿ ಕ್ವಶನ್ಸ್ಗಳನ್ನು ಕೇಳಿದ್ರು, 2024, 23ರಲ್ಲಿ ನಡೆದಿರ್ತಕ್ಕಂಥ ಕ್ವಶನ್ಗಳು ಯಾವ ರೀತಿಯಾಗಿದ್ದು ಅನ್ನೋತಕ್ಕಂಥದ್ದನ್ನ ನಾನು ಕ್ಲಾಸಲ್ಲಿ ಮಾಡಿದ್ದೀನಿ. 2023 ಮತ್ತು 24ರಲ್ಲಿ ಯಾವ ರೀತಿಯಾಗಿ ಕ್ವಶನ್ಸ್ ಅನ್ನ ಕೇಳಿದ್ರು ಹಿಂದಿ ಗ್ರಾಮರ್ ಮೇಲೆ ಅಂತಕ್ಕಂಥದ್ದು ಕ್ಲಾಸಸ್ ಅನ್ನ ಮಾಡಿದ್ದೀನಿ. ಇವಾಗ ನಾನು 2025ರಲ್ಲಿ ಫೆಬ್ರವರಿ 4ನೇ ತಾರೀಕು ನಡೆದಿರ್ತಕ್ಕಂತಹ ಶಿಫ್ಟ್ 1ರಲ್ಲಿ ಕೇಳಿರ್ತಕ್ಕಂಥ ಹಿಂದಿ ಪ್ರಶ್ನೆಗಳ ಮೇಲೆ ಯಾವ ರೀತಿಯಾಗಿ ಯಾವ ಟಾಪಿಕ್ಗಳ ಮೇಲೆ ಕ್ವಶನ್ ಕೇಳಿದ್ದಾರೆ ಅಂತಕ್ಕಂಥದ್ದನ್ನ ನಾವು ಇವತ್ತಿನ ತರಗತಿಯ ವಿಶೇಷತೆಯನ್ನು ನೋಡ್ಬೇಕಾಗತ್ತೆ. ನೋಡ್ರಿ, ಆ 2024ಕ್ಕೂ ಮತ್ತು 25ಗೂ ಸ್ವಲ್ಪ ಡಿಫ್ರೆನ್ಸ್ ಆಗಿದೆ ಕ್ವಶನ್ ಪೇಪರ್ ಕೇಳೋದು. ಯಾವ ರೀತಿಯಾಗಿ ಕ್ವಶನ್ ಕೇಳ್ತಾರೆ ಅಂತಕ್ಕಂಥದ್ದು ನಿಮ್ಗೊಂದು ಐಡಿಯಾ ಬರುತ್ತೆ. ನೋಡ್ತಾ ಹೋದ್ರ ಈ ರೀತಿ ಇದೆ. ಮೊದಲನೇ ಪ್ರಶ್ನೆ, ನಿಮ್ನಲಿಖಿತ ವಾಕ್ಯಾಂಶ ಹೇತು ಸಾರ್ಥಕ ಶಬ್ದಕ್ಕೆ ಪಹಚಾನ್ ಕರೆ ಅಂತಕ್ಕಂಥದ್ದು. ಕೊಟ್ಟಿರ್ತಕ್ಕಂಥ ವಾಕ್ಯದೊಳಗ ಯಾವುದು ಸಾರ್ಥಕ ಶಬ್ದ ಅಂತಕ್ಕಂಥದ್ದು ನಾವು ಕಂಡುಹಿಡಿಬೇಕು. ಒಂದು ವಾಕ್ಯದೊಳಗೆ ಯಾವುದು ಅಂತಕ್ಕಂಥದ್ದು. ಹಾಗಾದ್ರೆ ನಾವು ಕ್ಲಾಸ್ ಅನ್ನ ಈಗ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ದಯವಿಟ್ಟು ಯಾರೆಲ್ಲ ನೀವು ಸ್ಪರ್ಧಾ ಅಂಗಳ ಯೂಟ್ಯೂಬ್ ಚಾನಲ್ಗೆ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಫ್ರೆಂಡ್ಸಿಗೂ ಕೂಡ ವಿಡಿಯೋನ ಶೇರ್ ಮಾಡ್ರಿ. ಹಾಗೆ ಕ್ಲಾಸ್ ಲೈಕ್ ಆದ್ರೆ ಇಷ್ಟ ಆದ್ರೆ ಒಂದು ಲೈಕ್ ಬರ್ಲಿ ಅಂತ ಹೇಳ್ತಾ ತರಗತಿಯನ್ನ ಪ್ರಾರಂಭ ಮಾಡೋಣ. ಈ ರೀತಿ ಇದೆ, ನಿಮ್ನಲಿಖಿತ ವಾಕ್ಯಾಂಶ ಹೇತು ಸಾರ್ಥಕ ಶಬ್ದಕ್ಕೆ ಪಹಚಾನ್ ಕರೆ ಅಂತಕ್ಕಂಥದ್ದು. ಇಲ್ಲಿ ಕೇಳಿರ್ತಕ್ಕಂಥದ್ದು ಇಷ್ಟೇ ಟಾಪಿಕ್. ಇಲ್ಲಿ ಕೊಟ್ಟಿರ್ತಕ್ಕಂಥ ವಾಕ್ಯದಲ್ಲಿ ಈ ವಾಕ್ಯಕ್ಕೆ ಸಂಬಂಧಪಟ್ಟಂತಹ ಸೂಕ್ತವಾದಂತಹ ಪದ ಯಾವುದು ಅಂತಕ್ಕಂಥದ್ದನ್ನ ಅವ್ರು ಕೇಳಿದ್ದಾರೆ. ಸಾರ್ಥಕ ಪದ ಯಾವುದು ಅಂತಕ್ಕಂಥದ್ದು. ಹಾಗಾದ್ರೆ ವಾಕ್ಯ ಏನಿದೆ ನೋಡ್ರಿ, ಜಿಸ್ಕಾ ಉಪಮಾನ್ ನಹಿ ದಿ ಜಾ ಸಕೆ, ಜಿಸ್ಕಾ ಉಪಮಾ ನಹಿ ದಿ ಜಾ ಸಕೆ ಅಂತಕ್ಕಂಥದ್ದನ್ನ ಅವ್ರು ಕೇಳಿದ್ದಾರೆ. ಇದರ ಉಪಮಾ ಅಂತಕ್ಕಂಥ. ಹಾಗಾದ್ರೆ ಇಲ್ಲಿ ಗೆಳೆ ಇರ್ದಿರ್ತಕ್ಕಂಥ ಪದ ಉಪಮಾ ಅಂತಕ್ಕಂಥ ಪದ ಇದೆಯಲ್ಲ, ಈ ವಾಕ್ಯಕ್ಕೆ ಸೂಕ್ತವಾದಂತಹ ಸಾರ್ಥಕ ಪದವಾಗಿಲ್ಲ, ಇದು ತಪ್ಪಾಗಿರ್ತಕ್ಕಂಥ ಪದವನ್ನು ಅವರು ಕೊಟ್ಟಿದ್ದಾರೆ. ಹಾಗಾಗಿ ಇಲ್ಲಿ ಕೊಟ್ಟಿರ್ತಕ್ಕಂಥ 4 ಆಪ್ಷನ್ ಅಲ್ಲಿ ಯಾವುದು ಇದಕ್ಕೆ ಸೂಕ್ತವಾದಂತಹ ಉತ್ತರವಾಗತ್ತೆ ಅಂತಕ್ಕಂಥದ್ದು ನಾವು ಆಯ್ಕೆ ಮಾಡ್ಬೇಕಾಗತ್ತೆ. ಹಾಗಾದ್ರೆ ಏನೊಂದು ಪ್ರಶ್ನೆಗಳು ಯಾವ್ಯಾವ ಕೊಟ್ಟಿದ್ದಾರೆ ಆಪ್ಷನ್ ನೋಡ್ರಿ. ಅನಾದಿ ಅಂತಕ್ಕಂಥದ್ದಿದೆ. ನೀವು ಅನಾದಿ ಅಂತಕ್ಕಂಥ ಪದವನ್ನು ಇಲ್ಲಿ ಹಾಕಿ ನೋಡ್ರಿ. ಜಿಸ್ಕಿ ಅನಾದಿ ನಹಿ ದಿ ಜಾಸಕೆ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರಲ್ಲ, ಅದಕ್ಕೆ ಸರಿಯಾದಂತಹ ಅರ್ಥವನ್ನ ಕೊಡುವುದಿಲ್ಲ. ಹಾಗಾದ್ರೆ ಮುಂದಿನ ಪದ ಇದೆ ಆಪ್ಷನ್ ಬಿ, ಈ ತರ ಇದೆ ನೋಡ್ರಿ. ಉಪಮಾ ಅಂತಕ್ಕಂಥದ್ದು ಆಲ್ರೆಡಿ ಇಲ್ಲಿ ಉಪಮಾ ಅಂತಕ್ಕಂಥದ್ದಿದೆ, ಹಾಗಾಗಿ ಇದು ಉತ್ತರ ಬರಲ್ಲ. ಆಲ್ರೆಡಿ ಉಪಮಾ ಅಂತಕ್ಕಂಥದ್ದು ಕೊಟ್ಟಿರ್ತಕ್ಕಂಥದ್ದು ಪದ ಆಲ್ರೆಡಿ ತಪ್ಪಾಗಿರ್ತಕ್ಕಂಥದ್ದು, ಹಾಗಾಗಿ ಅದಕ್ಕೆ ಸರಿಯಾದಂತಹ ಉತ್ತರ ಬರಲ್ಲ. ಹಾಗಾದ್ರೆ ಆಪ್ಷನ್ ಸಿ ಏನಿದೆ, ಅನುಪಮ ಅಂತಕ್ಕಂಥದ್ದಿದೆ. ಅನುಪಮ ಅಂತಕ್ಕಂಥದ್ದಿದೆ. ಇದನ್ನ ಇಲ್ಲಿ ಆ ಉಪಮಾ ಅಂತಕ್ಕಂಥ ಪದದಲ್ಲಿ ಹಾಕಿ ನೋಡ್ರಿ. ಜಿಸ್ಕಿ ಅನುಪಮ ನಹಿ ದಿ ಜಾ ಸಕೆ ಅಂತಕ್ಕಂಥದ್ದು. ಹಾಗಾದ್ರೆ ಇನ್ನೊಂದಿದೆ ಆಪ್ಷನ್ ಡಿ, ಜನಾತ್ಯ ಅಂತಕ್ಕಂಥದ್ದು. ಹಾಗಾದ್ರೆ ಇದಕ್ಕೆ ಸರಿಯಾದಂತ ಉತ್ತರ ಯಾವ್ದಾಗತ್ತಪ್ಪ ಅಂತಂದ್ರ ಆಪ್ಷನ್ ಸಿ, ಅನುಪಮ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದಂತಹ ಉತ್ತರವಾಗತ್ತೆ. ಆಪ್ಷನ್ ಸಿ, ಅನುಪಮ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದಂತಹ ಉತ್ತರವಾಗತ್ತೆ. ನೋಡ್ರಿ ಏನ್ ಕೊಟ್ಟಿದ್ರು, ಜಿಸ್ಕಿ ಅನುಪಮ್ ನಹಿ ದಿ ಜಾ ಸಕೆ ಅಂತಕ್ಕಂಥದ್ದು. ಹಾಗಾದ್ರೆ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಸಿ. ಹಾಗಾದ್ರೆ ಆಪ್ಷನ್ ಎ ಅನಾದಿ ಅಂತಕ್ಕಂಥ ಪದಕ್ಕೆ ಏನ್ ಅರ್ಥ ಕೊಡುತ್ತೆ, ಅದಕ್ಕೆ ಸೂಕ್ತವಾದಂತಹ ಸಾರ್ಥಕ ಪದ ಯಾವುದು ನೋಡೋದಾದ್ರೆ ಕೊಯ್ ಆರಂಭನ ಹೋ ಅಂತಕ್ಕಂಥದ್ದು. ಯಾವುದೇ ಕಾರ್ಯ ಆರಂಭವಾಗಿಲ್ಲ ಅಂತಕ್ಕಂಥದ್ದು ಇದಕ್ಕೆ ಅರ್ಥವನ್ನ ಕೊಡುತ್ತೆ. ಕೊಯ್ ಕಾರ್ಯ ಆರಂಭನ ಹೋ ಅಂತಕ್ಕಂಥದ್ದು. ಕೊಯ್ ಕಾರ್ಯ ಆರಂಭನ ಹೋ ಅಂತಕ್ಕಂಥದ್ದು. ಯಾವುದೇ ಕೆಲಸ ಇನ್ನು ಪ್ರಾರಂಭವಾಗಿಲ್ಲ ಅಂತಕ್ಕಂಥದ್ದು ಅನಾದಿ ಅಂತಕ್ಕಂಥ ಪದಕ್ಕೆ ಸಾರ್ಥಕ ಪದವಾದ ಅರ್ಥವನ್ನ ಕೊಡುತ್ತೆ. ಹಾಗಾದ್ರೆ ಉಪಮಾ ಅಂತಕ್ಕಂಥದ್ದು ತುಲನಾನಕರಣ ಅಂತಕ್ಕಂಥದ್ದು. ಯಾವುದೇ ರೀತಿಯ ಹೋಲಿಕೆಯನ್ನು ಮಾಡಬಾರ್ದು ಅಂತಕ್ಕಂಥ ಪದದ ಅರ್ಥವನ್ನು ಕೊಡುತ್ತೆ. ತುಲನಾನಕರಣ ಅಂತಕ್ಕಂಥದ್ದು. ತುಲನಾಕರಣ ಅಂತಕ್ಕಂಥದ್ದು. ತುಲನಾಕರಣ ಅಂತ ಅಂದ್ರೆ ಉಪಮಾ ಅಂದ್ರೆ ತುಲನೆ ಮಾಡತಕ್ಕಂಥದ್ದು. ಆಯ್ಕೆ ಹೋಲಿಕೆಯನ್ನು ಮಾಡ್ತೀವಲ್ಲ ಅದನ್ನ ಉಪಮಾ ಅಂತ ಕರಿತೀವಿ. ಹಾಗಾದ್ರೆ ಇದಕ್ಕೆ ಅರ್ಥ ಒಂದು ನಿಮಿಷ. ಹಾಗಾದ್ರೆ ಇದಕ್ಕೆ ಸರಿಯಾದಂತ ಉತ್ತರ ತುಲನಾಕರಣ ಅಂತಕ್ಕಂಥ ಅರ್ಥವನ್ನ ಕೊಡುತ್ತೆ. ಉಪಮಾ ಅಂದ್ರೆ ತುಲನಾಕರಣ ಅಂತಕ್ಕಂಥದ್ದು, ಹೋಲಿಕೆಯನ್ನು ಮಾಡುವುದು ಅಂತಕ್ಕಂಥ
ಅರ್ಥವನ್ನು ಕೊಡುತ್ತೆ. ತುಲನಾಕರಣ ಅಂತಕ್ಕಂಥದ್ದು. ಅನುಪಮ ಅಂತಕ್ಕಂಥದ್ದು ಇಲ್ಲಿಗೆ ಸರಿಯಾದಂತ ಉತ್ತರವಾಗುತ್ತೆ. ಹಾಗಾದ್ರೆ ಜನಾತ್ಯ ಅಂತಕ್ಕಂಥ ಪದಕ್ಕೆ ಯಾವ ರೀತಿ ಅರ್ಥಾರ್ಥಕ ಪದ ಅರ್ಥವನ್ನು ಕೊಡುತ್ತೆ ಅಂತಂದ್ರೆ ಈ ರೀತಿ ಇದೆ ನೋಡ್ರಿ. ಅನತ್ಯ ಅಂತಕ್ಕಂಥದ್ದು ಜಾದು ಅಂತಕ್ಕಂಥ ಅರ್ಥವನ್ನ ಕೊಡುತ್ತೆ. ಜಾದು ಅಥವಾ ಜಾದುಗಾರ ಅಂತ ಕರಿತೀವಿ. ಜಾದುಗಾರ ಅಂತಕ್ಕಂಥ ಅರ್ಥವನ್ನ ಕೊಡುತ್ತೆ. ಹಾಗಾದ್ರೆ ಪ್ರಶ್ನೆ ಒಂದಕ್ಕೆ ಸರಿಯಾದಂತ ಉತ್ತರ ಅನುಪಮ ಅಂತಕ್ಕಂಥದ್ದು ರೈಟ್ ಆಗತ್ತೆ. ಇದಕ್ಕೆ ಸರಿಯಾದಂತ ಉತ್ತರ ಅನುಪಮ ಅಂತಕ್ಕಂಥದ್ದು ರೈಟ್ ಆಗತ್ತೆ. ಸಾರ್ಥಕ ಪದವನ್ನು ಇಲ್ಲಿ ಆಯ್ಕೆ ಮಾಡಿ ಅಂದ್ರೆ ಕೊಟ್ಟಿರ್ತಕ್ಕಂಥ ವಾಕ್ಯಕ್ಕೆ ಸೂಕ್ತವಾದಂತ ಪದವನ್ನು ನಾವು ಆಯ್ಕೆ ಮಾಡಬೇಕಾಗತ್ತೆ. ಹಾಗಾದ್ರೆ ಪ್ರಶ್ನೆ 2 ಹೀಗಿದೆ ನೋಡ್ರಿ. तोता उड़कर पेड़ की तोता उड़कर पेड़ की डैश निम्नलिखित शब्द में देशज शब्द का पुक्त सूक्त ಇದೆ ಆಕ್ಚುಲಿ ಸೂಕ್ತ ಅಂತಕ್ಕಂಥ ದೇಶ ಶಬ್ದಕ್ಕೆ ಸೂಕ್ತ ವಿಕಲ್ಪ ಚುನ್ಕರ್ ವಾಕ್ಯ ಪೂರ್ಣ ಕಿದೆ ಪೂರ್ಣ ಕರೆ ಅಂತಕ್ಕಂಥದ್ದು ಸೂಕ್ತ ಅಂತಕ್ಕಂಥದ್ದು ಮಾಡ್ಕೊಳ್ರಿ. ಇದಕ್ಕೆ ಸರಿಯಾದಂತ ಉತ್ತರ ಏನಾಗುತ್ತೆ? ತೋತ ಅಂದ್ರೆ ಗಿಳಿ ಗಿಳಿ ಹಾರಿಕೊಂಡು ಮರದ ಮೇಲೆ ಮರದ ಡ್ಯಾಶ್ ಅಂತಕ್ಕಂಥದ್ದಿದೆ. ಗಿಳಿ ಹಾರಿಕೊಂಡು ಬಂದು ಮರದ ಮೇಲೆ ಅಂತಕ್ಕಂಥದ್ದಿದೆ. ಯಾವ ರೀತಿಯಾಗಿ ಕುತ್ಕೋತು ಅಂತಕ್ಕಂಥದ್ದು. ಹಾಗಾದ್ರೆ ಮರದಲ್ಲಿ ಎಲ್ಲಿ ಕುಳಿತುಕೊಂಡಿತು ಅಂತಕ್ಕಂಥದ್ದು. ಇಲ್ಲಿ ನಾವು ಪದ ಯಾವ ಪದ ಅಂದ್ರೆ ದೇಶೀಯ ಪದವನ್ನು ನಾವು ಆಯ್ಕೆ ಮಾಡಿ ಬರಿಬೇಕಾಗತ್ತೆ. ಹಾಗಾದ್ರೆ ಇದಕ್ಕೆ ಕೊಟ್ಟಿರ್ತಕ್ಕಂಥ 4 ವಾಕ್ಯಗಳಲ್ಲಿ ಯಾವ್ದು ಸರಿಯಾಗಿ ಆನ್ಸರ್ ಆಗತ್ತೆಪ್ಪ ಅಂತಂದ್ರೆ ನೋಡ್ಲಿ. ಪುನಗಿ ಪರ್ ಬೈಟ್ ಗಯಾ ಅಂತಕ್ಕಂಥದ್ದಿದೆ, ಟಹನಿ ಪರ್ ಬೈಟ್ ಗಯಾ ಅಂತಕ್ಕಂಥದ್ದಿದೆ, ಮತ್ತೆ ಹಾತ್ ಪರ್ ಬೈಟ್ ಗಯಾ ಅಂತಕ್ಕಂಥದ್ದಿದೆ, ಶಾಖಾ ಪರ್ ಬೈಟ್ ಗಯಾ ಅಂತಕ್ಕಂಥದ್ದು. ಇಲ್ಲಿ ಶಾಖ ಅಂತಕ್ಕಂಥದ್ದು, ಹಾತ್ ಅಂತಕ್ಕಂಥದ್ದು, ಟಹನಿ ಅಂತಕ್ಕಂಥದ್ದು ಮತ್ತೆ ಪುನಗಿ ಅಂತಕ್ಕಂಥ ಇದರಲ್ಲಿ ಯಾವ ಶಬ್ದಗಳು ನಮ್ಮ ದೇಶೀಯ ಶಬ್ದ ಅಂತಕ್ಕಂಥದ್ದನ್ನ ನಾವು ಇಲ್ಲಿ ಆಯ್ಕೆ ಮಾಡ್ಬೇಕಾಗತ್ತೆ. ಯಾವ ಶಬ್ದಗಳು ದೇಶೀಯ ಶಬ್ದ ಅಂತಕ್ಕಂಥದ್ದು ಆಯ್ಕೆ ಮಾಡ್ಬೇಕಾಗತ್ತೆ. ಹಾಗಾದ್ರೆ ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಎ ಪುನಗಿ ಭರ್ ಬೈಟ್ ಗಯಾ ಅಂತಕ್ಕಂಥದ್ದು. ಪುನಗಿ ಭರ್ ಬೈಟ್ ಗಯಾ ಅಂತಕ್ಕಂಥದ್ದು. ಇಲ್ಲಿ ತೋತಾ ಉಡ್ಕರ್ ಪೇಡ್ಕಿ ಪುನಗಿ ಭರ್ ಬೈಟ್ ಗಯಾ ಅಂತಕ್ಕಂಥದ್ದು ಸರಿಯಾದಂತ ಉತ್ತರ ಆಗತ್ತೆ. ಹಾಗಾದ್ರೆ ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಎ ರೈಟ್ ಆಗತ್ತೆ. ಇವು 3 ವಾಕ್ಯ ಇದಕ್ಕೆ ಯಾವುದೇ ರೀತಿಯ ದೇಶೀಯ ಪದಗಳಲ್ಲ, ಇವು ಅನ್ಯ ದೇಶೀಯ ಪದಗಳಾಗುತ್ತೆ. ಹಾಗಾಗಿ ದೇಶೀಯ ಪದ ಪುನಗಿ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದಂತಹ ಉತ್ತರವಾಗುತ್ತೆ. ಹೌದಾ? ಕ್ಲಾಸಸ್ ಇಷ್ಟ ಆದ್ರೆ ಒಂದು ಲೈಕ್ ಬರ್ತಾ ಇರ್ಲಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡ್ರಿ. ಎಕ್ಸಾಮ್ ಇನ್ನೇನು 2-3 ದಿನ ಉಳಿದಿರೋದ್ರಿಂದ ತುಂಬಾ ಹೆಲ್ಪ್ಫುಲ್ ಆಗ್ತಕ್ಕಂಥ ಕ್ಲಾಸಸ್. ಯಾವ ರೀತಿ ಕ್ವಶನ್ಸ್ ಗಳನ್ನು ಕೇಳ್ತಾರೆ ಅಂತಕ್ಕಂಥದ್ದು ತುಂಬಾ ಈಸಿ ಆಗಿರುತ್ತೆ. ಹಿಂದಿ ಗ್ರಾಮರ್ ನೀವು ಅನ್ಕೊಂಡಷ್ಟೇ ಟಫ್ ಆಗಿರಲ್ಲ, ತುಂಬಾ ಈಸಿ ಆಗಿರುತ್ತೆ. ನೀವು ಟಾಪಿಕ್ ಅನ್ನ ತಿಳ್ಕೊಂಡಿದ್ದೆ ಆದ್ರೆ ಎಲ್ಲಾ ಟಾಪಿಕ್ ಯಾವ ಟಾಪಿಕ್ ಮೇಲೆ ಹೆಚ್ಚು ಕ್ವಶನ್ಗಳು ರಿಪೀಟ್ ಆಗಿದ್ದಾವೆ ಅಂತಕ್ಕಂಥದ್ದು ನಾನು ಎಲ್ಲ ಟಾಪಿಕ್ ನಾನು ಕ್ಲಾಸ್ ಮಾಡಿ ಹಾಕಿದ್ದೀನಿ. ಯಾರೆಲ್ಲ ಇನ್ನು ನಮ್ಮ ಸ್ಪರ್ಧಾಂಗಳ ಯೂಟ್ಯೂಬ್ ಚಾನಲ್ ಜಾಯ್ನ್ ಆಗಿ ನೋಡ್ರಿ, ಜಾಯ್ನ್ ಆಗಿ ಅದಕ್ಕೆ ಸಂಬಂಧಪಟ್ಟಂತ ಎಲ್ಲಾ ಕ್ಲಾಸಸ್ಗಳು ತುಂಬಾ ಈಸಿಯಾಗಿ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅದರ ಉಪಯೋಗನ ಪಡ್ಕೊಡ್ರಿ ಅಂತ ಹೇಳ್ತಾ ಮುಂದಿನ ಪ್ರಶ್ನೆ ಈ ರೀತಿ ಇದೆ. 6 ಮಹಿನೆ ಕಾ ಸಮಯ 6 ಮಹಿನೆ ಕಾ ಸಮಯ ಅಂತಕ್ಕಂಥದ್ದು 6 ತಿಂಗಳ ಸಮಯ ಅಂತಕ್ಕಂಥದ್ದು ಉಪಯುಕ್ತ ವಾಕ್ಯಾಂಶಕ್ಕೆ ಲಿಯೇ ಏಕ್ ಶಬ್ದ ಹೋಗ ಅಂತಕ್ಕಂಥದ್ದು. ಇಲ್ಲಿ 6 ಮಹಿನಾ ಅಂತಕ್ಕಂಥದ್ದು ಏನಿದೆ 6 ಮಹಿನಾ ಅಂತಕ್ಕಂಥದ್ದಿಲ್ಲ, ಇದಕ್ಕೆ ಸರಿಯಾದಂತಹ ಪದ ಯಾವ್ದಾಗತ್ತೆ ಅಂತಕ್ಕಂಥದ್ದು ನಾವು ಬರೀಬೇಕು. 6 ತಿಂಗಳ ಅಂತಕ್ಕಂಥದ್ದು ಯಾವ ರೀತಿಯಾಗಿ ಪ್ರಾರಂಭವಾಗುತ್ತೆ, ಈ ಪದಕ್ಕೆ ಸೂಕ್ತವಾದ ಪದ ಯಾವುದು ಅಂತಕ್ಕಂಥದ್ದು. ಇಲ್ಲಿ ಆಪ್ಷನ್ ಇದೆ ಚಟವಾ ಅಂತಕ್ಕಂಥದ್ದು, ಚಮಾಯಿ ಅಂತಕ್ಕಂಥದ್ದು, ಚಮಾಹಿ ಅಂತಕ್ಕಂಥದ್ದು, ಚಟಿ ಅಂತಕ್ಕಂಥದ್ದು ಇದೆ. ಹಾಗಾದ್ರೆ 6 ಮಹಿನೆ ಕಾ ಸಮಯ ಅಂತಕ್ಕಂಥದ್ದು ಯಾವ ಅರ್ಥವನ್ನ ಕೊಡುತ್ತೆ? ಹಾಗಾದ್ರೆ 6 ಮಹಿನೆ ಕಾ ಸಮಯ ಅಂತಕ್ಕಂಥದ್ರೆ ಏನಪ್ಪಾ ಅಂತಂದ್ರೆ ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಛಮಾಹಿ ಅಂತಕ್ಕಂಥದ್ದು. ಮಾಹಿ ಅಂದ್ರೆ 6, ಮಾಹಿ ಅಂದ್ರೆ ತಿಂಗಳು ಅಂತಕ್ಕಂಥ ಅರ್ಥವನ್ನ ಕೊಡುತ್ತೆ. ಹಾಗಾದ್ರೆ ಇದು ಏನ್ ಅರ್ಥವನ್ನ ಕೊಡುತ್ತಪ್ಪ ಅಂತಂದ್ರೆ 6 ಮಹಿನೆಗೆ ಏಕ್ ಬಾರ್ ಅಂತಕ್ಕಂಥದ್ದು, 6 ತಿಂಗಳಿಗೆ ಒಮ್ಮೆ ಅಂತಕ್ಕಂಥದ್ದು. 6 ಮಹಿನೆಗೆ ಏಕ್ ಬಾರ್ ಅಂತಕ್ಕಂಥದ್ದು 6 ತಿಂಗಳಿಗೆ ಒಮ್ಮೆ ಬರುವಂತದ್ದು ಅಂತಕ್ಕಂಥ ಅರ್ಥವನ್ನು ಕೊಡುತ್ತೆ. 6 ಮಹಿನೆ ಏಕ್ ಬಾರ್ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದಂತಹ ಉತ್ತರ ಆಗುತ್ತೆ. ಹಾಗಾದ್ರೆ ಆಪ್ಷನ್ ಸಿ ಇದಕ್ಕೆ ಸರಿಯಾದಂತಹ ಉತ್ತರವಾಗುತ್ತೆ. 6 ಮಹಿನೆ ಅಂತಕ್ಕಂಥದ್ದು ಮಾಹಿ ಅಂದ್ರೆ ತಿಂಗಳು, ಅಂದ್ರೆ 6 ಅಂತಕ್ಕಂಥದ್ದು. ಹಾಗಾದ್ರೆ ಈ ಪದಕ್ಕೆ ಸೂಕ್ತವಾದಂತ ಇಲ್ಲಿ ಕೊಟ್ಟಿರ್ತಕ್ಕಂಥ ಪದಕ್ಕೆ ಸೂಕ್ತವಾದ ಪದ ಮಾಹಿ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದಂತ ಉತ್ತರವಾಗುತ್ತೆ. ಹಾಗಾದ್ರೆ ಚಟವ ಅಂತಕ್ಕಂಥದ್ದು ಪದಕ್ಕೆ ಏನರ್ಥ ಕೊಡುತ್ತೆ ನೋಡ್ರಿ. ಚಟವ ಅಂದ್ರೆ ಸಂಖ್ಯೆ 6 ಅಂತಕ್ಕಂಥದ್ದನ್ನ ಕರಿತೀವಿ. 6 ಸಂಖ್ಯೆ ಅಂತಕ್ಕಂಥದ್ದನ್ನ ನಾವು ಕರಿತೀವಿ. ಸಂಖ್ಯೆ ಅದೊಂದು
ಸಂಖ್ಯಾ ಪದಕ್ಕೆ ಉದಾಹರಣೆ ಆಗತ್ತೆ. ಹೌದಾ? ಛಮಾಯಿ ಅಂತಕ್ಕಂಥದ್ದು ತಿಂಗಳು ಅಂತಕ್ಕಂಥ ಅರ್ಥವನ್ನು ಕೊಡುತ್ತೆ. ಅದು ಅಶುದ್ಧವಾಗಿರ್ತಕ್ಕಂಥ ಶಬ್ದ. ಅದು ಇದು ಶುದ್ಧವಾಗಿಲ್ಲ, ಅದು ಅಶುದ್ಧ ಶಬ್ದ ಅಂತಕ್ಕಂಥದ್ದು ವಾಕ್ಯ ಅಲ್ಲಿ ಪದ ತಪ್ಪಾಗಿ ಕೊಟ್ಟಿದ್ದಾರೆ, ಹಾಗಾಗಿ ಇದು ಅಶುದ್ಧ ಶಬ್ದ ಅಂತ ಹೇಳಿ ನಾವು ಆಯ್ಕೆ ಮಾಡ್ಬೇಕಾಗತ್ತೆ. ಹಾಗಾದ್ರೆ ಚಟಿ ಅಂತಕ್ಕಂಥದ್ದು ಇದು ಕೂಡ ಅಶುದ್ಧ ಶಬ್ದಕ್ಕೆ ಉದಾಹರಣೆ ಆಗತ್ತೆ. ಇದು ಕೂಡ ಅಶುದ್ಧ ಶಬ್ದ, ಅಥವಾ ಇದನ್ನ ನಾವು ವಿಶೇಷಣ ಅಂತ ಕರಿತೀವಿ. ಚಟಿ ಅಂದ್ರೆ ಆರಿಂದ ಕೂಡಿರ್ತಕ್ಕಂಥ ಅಂದ್ರೆ ವಿಶೇಷಣ ಅಂತಕ್ಕಂಥ ಪದವನ್ನ ನಾವಿಲ್ಲಿ ಬಳಸ್ತೀವಿ. ವಿಶೇಷಣ ಅಂತಕ್ಕಂಥದ್ದು ನಾವಿಲ್ಲಿ ಬಳಸ್ತೀವಿ. ವಿಶೇಷಣ ಅಂತಕ್ಕಂಥ ಪದ ಇದಾಗತ್ತೆ. ಚಟಿ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದಂತ ಉತ್ತರ ಏನಾಗತ್ತಪ್ಪ ಅಂತಂದ್ರೆ ವಿಶೇಷಣ ಅಂತಕ್ಕಂಥದ್ದು. ಹಾಗಾದ್ರೆ ಈ ಪ್ರಶ್ನೆಗೆ ಸರಿಯಾದಂತ ಉತ್ತರ ಆಪ್ಷನ್ ಸಿ, ಛಮಾಹಿ ಅಂತಕ್ಕಂಥದ್ದು ರೈಟ್ ಆಗತ್ತೆ. ಅಂದ್ರೆ 6 ತಿಂಗಳ ನಂತರ, 6 ತಿಂಗಳಿಗೆ ಒಮ್ಮೆ ಅಂತಕ್ಕಂಥದ್ದು ಛ ಮಹೀನೆ ಅಂತಕ್ಕಂಥದ್ದು. ಛಮಾಹಿ ಅಂದ್ರೆ ಛ ಅಂದ್ರೆ 6, ಛ ಅಂದ್ರೆ 6, ಮಾಹಿ ಅಂದ್ರೆ ತಿಂಗಳು ಅಂತಕ್ಕಂಥ ಅರ್ಥವನ್ನು ಕೊಡುತ್ತೆ. ಹಾಗಾಗಿ ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಸಿ ಆಗತ್ತೆ. ಹೌದಾ? ಹಾಗಾದ್ರೆ ಮುಂದಿನ ಪದ ನೋಡ್ರಿ. ಮುಂದಿನ ಪ್ರಶ್ನೆ ಹೀಗಿದೆ, ನಿಮ್ನಲಿಖಿತ में से ಬಹುವಚನ से ಸಂಬಂಧಿತ ವಾಕ್ಯ ಹೇ ಅಂತಕ್ಕಂಥದ್ದು. ಇಲ್ಲಿ ನಿಮಗೆ ಕನ್ಫ್ಯೂಸ್ ಮಾಡ್ಲಿಕ್ಕೆ ಈ ರೀತಿಯಾಗಿ ಕೇಳಿದರೆ ಅಷ್ಟೇ ವಾಕ್ಯ ಪ್ರಶ್ನೆನ. ಇಲ್ಲಿ ಬಹುವಚನ ಶಬ್ದಕ್ಕೆ ಸಂಬಂಧಪಟ್ಟಂತ ವಾಕ್ಯ ಯಾವುದು ಅಂತಕ್ಕಂಥದ್ದು ನಾವು ಕಂಡುಹಿಡಿಯಬೇಕಾಗತ್ತೆ. ಇರ್ತಕ್ಕಂಥ 4 ಆಯ್ಕೆಗಳಲ್ಲಿ ಯಾವ ಆಯ್ಕೆ, ಯಾವ ಉತ್ತರ ಬಹುವಚನ ಪದವನ್ನು ಬಳಸಿದೀವಿ ಅಂತಕ್ಕಂಥದ್ದನ್ನ ನಾವು ಆಯ್ಕೆ ಮಾಡ್ಬೇಕಾಗತ್ತೆ. ಹಾಗಾದ್ರೆ ಆಪ್ಷನ್ ಈಗಿದೆ ನೋಡ್ರಿ. ಪ್ರೇಮ್ ಔರ್ ಹರಿ ತುಮಾರ ಮಾಮಾ ಹೇ ಅಂತಕ್ಕಂಥದ್ದು. ಪ್ರೇಮ್ ಔರ್ ಹರಿ ತುಮಾರೆ ಅಂತಕ್ಕಂಥದ್ದು ಇಲ್ಲಿ ಬಹುವಚನ ಆಗತ್ತೆ. ತುಮಾರೆ ಮಾಮಾ ಹೇ ಅಂತಕ್ಕಂಥದ್ದು. ಆಪ್ಷನ್ ಬಿ ಇದೆ ವಹ ಏಕ್ ದಾತಾ ಹೇ ಅಂತಕ್ಕಂಥದ್ದು. ಇಲ್ಲಿ ಯಾವುದೇ ರೀತಿಯಾದಂತಹ ಬಹುವಚನ ಶಬ್ದ ಬಳಸಿಲ್ಲ. ವಹ ಏಕ್ ದಾತಾ ಹೇ ಅಂತಕ್ಕಂಥದ್ದು ಯಾವುದೇ ರೀತಿಯಾದಂತಹ ಬಹುವಚನವನ್ನು ಇಲ್ಲಿ ಬಳಸಿಲ್ಲ. ಹಾಗಾದ್ರೆ ಆಪ್ಷನ್ ಸಿ ಇದೆ ನೋಡ್ರಿ. ದೇವರಾಮ್ ಅತ್ಯಂತ ವೀರ ಹೇ ಅಂತಕ್ಕಂಥದ್ದು. ಇಲ್ಲಿ ಕೇವಲ ಒಬ್ಬ ದೇವರಾಮನ ಬಗ್ಗೆ ಹೇಳಿದರೆ, ಇಲ್ಲಿ ಯಾವುದೇ ರೀತಿಯಾದಂತಹ ಆಪ್ಷನ್ ಅನ್ನು ಬಳಸಿಲ್ಲ ಅವರು. ಹೌದಾ? ಹಾಗಾದ್ರೆ ಬಹುವಚನ ಪದವನ್ನು ಬಳಸಿಲ್ಲ. ಹಾಗಾದ್ರೆ ಆಪ್ಷನ್ ಹೀಗಿದೆ ನೋಡ್ರಿ. ಡಿ ಪ್ರೇಮ್ ತುಮಾರ ಮಾಮಾ ಹೇ ಅಂತಕ್ಕಂಥದ್ದು. ಇಲ್ಲಿ ಕೂಡ ಯಾವುದೇ ರೀತಿಯಾದಂತಹ ಬಹುವಚನ ಪದವನ್ನು ಬಳಸಿಲ್ಲ ಅವರು, ಏಕವಚನ ಪದವನ್ನೇ ಬಳಸಿದ್ದಾರೆ. ಹಾಗಾದ್ರೆ ಇದಕ್ಕೆ ಸರಿಯಾದಂತ ಉತ್ತರ ಯಾವ್ದಾಗುತ್ತೆ ನೋಡ್ರಿ? ಆಪ್ಷನ್ ಎ ರೈಟ್ ಆಗತ್ತೆ. ಆಪ್ಷನ್ ಎ ರೈಟ್ ಆಗತ್ತೆ. ಹೆಂಗೆ ನೋಡ್ರಿ, ಪ್ರೇಮ್ ಔರ್ ಹರಿ, ಪ್ರೇಮ್ ಮತ್ತು ಹರಿ, ತುಮಾರೆ ಅಂತಕ್ಕಂಥದ್ದು. ತುಮಾರ ಅಂದ್ರ ಏಕವಚನಕ್ಕಿತ್ತು, ತುಮಾರೆ ಅಂದ್ರೆ ಬಹುವಚನ ಆಗತ್ತೆ. ಹಾಗಾದ್ರೆ ತುಮಾರೆ ಅಂತಕ್ಕಂಥದ್ದು ಬಹುವಚನ, ಹಾಗಾಗಿ ಇದಕ್ಕೆ ಸರಿಯಾದಂತಹ ಉತ್ತರ ಆಗತ್ತೆ. ತುಮಾರೆ ಅಂತಕ್ಕಂಥದ್ದು ಬಹುವಚನ. ಇದಕ್ಕೆ ಏಕವಚನ ಏನು ಬರುತ್ತಪ್ಪ ಅಂತಂದ್ರೆ ತುಮಾರ ಅಂತಕ್ಕಂಥದ್ದು ಬರುತ್ತೆ. ಹೌದಾ? ತುಮಾರ ಅಂದ್ರೆ ಏಕವಚನ, ಇದರ ಬಹುವಚನ ಏನಪ್ಪಾ ಅಂತಂದ್ರೆ ತುಮಾರೆ ಅಂತಕ್ಕಂಥದ್ದು ರೈಟ್ ಆಗತ್ತೆ. ತುಮಾರೆ ಅಂತಕ್ಕಂಥದ್ದು ಇದರ ಬಹುವಚನ. ಇದು ಏಕವಚನ, ಇದು ಬಹುವಚನವಾಗತ್ತೆ, ಬಹುವಚನ ಆಗತ್ತೆ. ಹಾಗಾದ್ರೆ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಎ ರೈಟ್ ಆಗತ್ತೆ. ಇಲ್ಲಿ ಯಾವುದೇ ಈ 3 ಆಪ್ಷನ್ಗಳಲ್ಲಿ ಯಾವುದೇ ರೀತಿಯಾದಂತಹ ಬಹುವಚನ ಪದವನ್ನು ಬಳಸಿಲ್ಲ. ಹಾಗಾದ್ರೆ ನಾವು ಇಲ್ಲಿ ಬಹುವಚನವನ್ನು ಡೈರೆಕ್ಟ್ ಬಹುವಚನ ಶಬ್ದವನ್ನು ಕೇಳೋದಕ್ಕಿಂತ ವಾಕ್ಯ ಮಾಡಿ ಕೇಳಿದ್ದಾರೆ ಅಷ್ಟೇ. ವಾಕ್ಯಗಳನ್ನು ಮಾಡಿ ಹೇಳಿಕೆಗಳ ಮುಖಾಂತರ ಕೇಳಿದ್ದಾರೆ, ಡೈರೆಕ್ಟ್ ಕ್ವಶನ್ ಕೇಳಿಲ್ಲ. ಇಲ್ಲಿ ಹೇಳಿಕೆಯನ್ನು ಕೊಟ್ಟು ಅದರಲ್ಲಿ ಕೊಟ್ಟಿರ್ತಕ್ಕಂಥ ವಾಕ್ಯಗಳಲ್ಲಿ ತುಮಾರೆ ಅಂತಕ್ಕಂಥ ಪದ ಬಹುವಚನ ಆಗಿರೋದ್ರಿಂದ ನಾವು ಇದನ್ನ ಆಯ್ಕೆ ಮಾಡಬೇಕಾಗತ್ತೆ. ಹೌದಾ? ಹಾಗಾದ್ರೆ ಮುಂದಿನ ಪ್ರಶ್ನೆ ಹೇಗಿದೆ, ಇನ್ಮೇಸೆ ಕಿಸ್ ವಾಕ್ಯ ಮೇ ತ್ರುಟಿ ನಹಿ ಹೇ ಅಂತಕ್ಕಂಥದ್ದು. ಇದರಲ್ಲಿ ಯಾವ ವಾಕ್ಯ ಸರಿಯಾದಂತಹ ವಾಕ್ಯ ಆಗಿಲ್ಲ ಅಂತಕ್ಕಂಥದ್ದು. ಯಾವುದು ಸರಿಯಾದಂತಹ ವಾಕ್ಯ ಆಗಿಲ್ಲ, ತ್ರುಟಿ ಅಂದ್ರೆ ಯಾವುದು ಸರಿಯಾದಂತಹ ವಾಕ್ಯ ಅಲ್ಲ ಅಂತಕ್ಕಂಥದ್ದನ್ನ ನಾವು ಕಂಡುಹಿಡಿಯಬೇಕಾಗತ್ತೆ. ಯಾವುದು ಸರಿಯಾದಂತಹ ವಾಕ್ಯ ಅಲ್ಲ ಅಂತಕ್ಕಂಥದ್ದು. ಹಾಗಾದ್ರೆ ನಾವು ಇದನ್ನು ಓದಿ ನೋಡಿದ್ರೆ ಅರ್ಥ ಆಗತ್ತೆ ವಾಕ್ಯ ಸರಿಯಾಗಿದೆಯೋ ತಪ್ಪಾಗಿದೆಯೋ ಅಂತಕ್ಕಂಥದ್ದು. ಇದನ್ನ ಆಕ್ಚುಲಿ ಅವರು ಡೈರೆಕ್ಟ್ ಆಗಿ ವರ್ತನಿ ಅಂತ ಕೇಳಬಹುದಿತ್ತು. ದಿಯೇ ಗೈ ವಾಕ್ಯ ಮೇ ವರ್ತನಿ ಶಬ್ದ ಜ್ಞಾತ ಕೀಜಿಯೇ, ವರ್ತನಿ ಅಥವಾ ವಾಕ್ಯ ಶುದ್ಧ ಕೀಜಿ ಅಂತ ಕೇಳಬಹುದಿತ್ತು ಅವರು. ಬಟ್ ನಿಮ್ಗೆ ಕನ್ಫ್ಯೂಸ್ ಮಾಡ್ಲಿಕ್ಕೆ ಏನ್ ಮಾಡಿದಾರಪ್ಪ ಅಂತಂದ್ರೆ ತ್ರುಟಿ ಅಂತಕ್ಕಂಥ ಪದವನ್ನು ಬಳಸಿದ್ರು ಅವರು. ತ್ರುಟಿ ಅಂತ ಅಂದ್ರೆ ಯಾವುದು ತಪ್ಪಾಗಿದೆ, ಇದರಲ್ಲಿ ಕೊಟ್ಟಿರ್ತಕ್ಕಂಥ ಯಾವ ಪದ ತಪ್ಪಾಗಿದೆ ಅಂತಕ್ಕಂಥದ್ದು. ಇಲ್ಲಿ ತ್ರುಟಿ ನಹಿ ಅಂತಕ್ಕಂಥದ್ದು ಯಾವುದು ತಪ್ಪಾಗಿದೆ ಅಂತಕ್ಕಂಥದ್ದನ್ನು ಅವ್ರು ಕೇಳಿದ್ದಾರೆ. ಹಾಗಾದ್ರೆ ಆಪ್ಷನ್ ಇದೆ ಮೋಹನ್ ಕಾ ವ್ಯವಹಾರ ಅಚ್ಚಿ ನಹಿ ಹೇ ಅಂತಕ್ಕಂಥದ್ದು. ಇದು ಯಾವುದೇ ರೀತಿಯಾದಂತಹ ವಾಕ್ಯ ಅರ್ಥವನ್ನು ಕೆಟ್ಟಿಲ್ಲ. ಹಾಗಾದ್ರೆ ಇದು ವಾಕ್ಯ ಸರಿಯಾಗಿದೆ, ಹಾಗಾಗಿ ಇದಕ್ಕೆ ಆನ್ಸರ್ ಆಗಲ್ಲ. ಅವ್ರು ಏನ್ ಕೇಳಿದ್ರೆ ಯಾವುದು
ತಪ್ಪಾಗಿದೆ ಅಂತಕ್ಕಂಥದ್ದನ್ನು ಕೇಳಿದರು. ಯಾವುದು ವಾಕ್ಯ ಶುದ್ಧವಾಗಿಲ್ಲ ಅಂತಕ್ಕಂಥ, ತುಟಿ ನಹಿ ಹೇ ಅಂತಕ್ಕಂಥದ್ದು ಯಾವ ವಾಕ್ಯ ಶುದ್ಧವಾಗಿಲ್ಲ, ಯಾವ ವಾಕ್ಯ ಸರಿಯಾಗಿಲ್ಲ ಅಂತಕ್ಕಂಥದ್ದು ಕೇಳಿದರೆ ಇದು ಮೋಹನ್ ಕಾ ವ್ಯವಹಾರ ಅಚ್ಚಿ ನಹಿ ಹೇ ಅಂತಕ್ಕಂಥದ್ದು ವಾಕ್ಯ ಸರಿಯಾಗಿ ಉತ್ತರವನ್ನು ಕೊಡುತ್ತೆ, ಅರ್ಥ ಕೊಡುತ್ತೆ. ಹಾಗಾಗಿ ಇದಕ್ಕೆ ಸರಿಯಾದಂತಹ ಉತ್ತರ ಅಲ್ಲ. ಆಪ್ಷನ್ ಬಿ ಹೀಗಿದೆ ನೋಡ್ರಿ, ಮೋಹನ್ ಕಾ ವ್ಯವಹಾರ ಅಚ್ಚಾ ಹೇ, ಇದು ಕೂಡ ವಾಕ್ಯ ಸರಿಯಾದಂತಹ ಉತ್ತರವನ್ನು ಕೊಡುತ್ತೆ. ಹಾಗಾಗಿ ಇದು ಕೂಡ ಆನ್ಸರ್ ಆಗಲ್ಲ. ಮೋಹನ್ ಕಾ ವ್ಯವಹಾರ ಅಚ್ಚಾ ಹೇ, ಮೋಹನನ ವ್ಯವಹಾರ ಒಳ್ಳೆಯದಾಗಿದೆ, ತುಂಬಾ ಇದೆ, ಚೆನ್ನಾಗಿದೆ ಅಂತಕ್ಕಂಥದ್ದು, ಅದು ಯಾವುದೇ ರೀತಿಯಾದಂತಹ ವಾಕ್ಯವನ್ನು ಕೇಳಿಸ್ಕೊಂಡಿಲ್ಲ, ಅದು ತಪ್ಪಾಗಿಲ್ಲ, ಹಾಗಾಗಿ ರೈಟ್ ಆಗುತ್ತೆ. ಹಾಗಾಗಿ ಇದಕ್ಕೆ ಇದು ಆನ್ಸರ್ ಬರಲ್ಲ. ವಾಕ್ಯ ಸರಿಯಾಗಿದೆ ಅದು, ಹೌದಾ? ಅವ್ರು ಕೇಳಿರೋದು ತಪ್ಪಾದ ವಾಕ್ಯ ಯಾವುದು ಅಂತಕ್ಕಂಥದ್ದು, ಯಾವುದು ವಾಕ್ಯ ಸರಿಯಾಗಿಲ್ಲ ಅಂತಕ್ಕಂಥದ್ದು ಅವ್ರು ಕೇಳಿದರೆ ಆಪ್ಕಿ ಬಾತೆ ಬಹುತ್ ಮೀಠಾ ಹೈ, ನಿಮ್ಮ ಮಾತುಗಳು ತುಂಬಾ ಹಿತಕರವಾಗಿದೆ ಅಂತಕ್ಕಂಥದ್ದು, ಇದು ಕೂಡ ಸರಿಯಾದಂತಹ ವಾಕ್ಯವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಇದು ಕೂಡ ಆನ್ಸರ್ ಆಗಲ್ಲ, ಇದು ರೈಟ್ ಆನ್ಸರ್ ಆಗುತ್ತೆ. ಅಂದ್ರೆ ವಾಕ್ಯ ಸರಿಯಾಗಿದೆ, ತಪ್ಪಾಗಿ ಕೊಟ್ಟಿಲ್ಲ, ಅವರು ವಾಕ್ಯ ಸರಿಯಾದಂತಹ ವಾಕ್ಯವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಮೂರು ವಾಕ್ಯಗಳು ರೈಟ್ ಆಗಿರೋದ್ರಿಂದ ಇವು ಆನ್ಸರ್ ಬರಲ್ಲ. ಇದಕ್ಕೆ ಸರಿಯಾದಂತ ಉತ್ತರ ತುಮಾರ ಗಾಂವ್ ಕಿಸ್ಕಾ ಹೇ ಅಂತಕ್ಕಂಥದ್ದು. ಇಲ್ಲಿ ಕಿಸ್ಕಾ ಅಂತ ಪದ ಇದೆ ನೋಡ್ರಿ, ನಿಮ್ಮ ಊರು ಯಾರದು ಅಂತಕ್ಕಂಥದ್ದು, ಇದು ಸರಿಯಾದಂತ ವಾಕ್ಯವನ್ನು ಕೊಡಲ್ಲ, ಸರಿಯಾದ ಅರ್ಥವನ್ನ ಕೊಡಲ್ಲ. ತುಮಾರ ಗಾಂವ್ ಕಿಸ್ಕಾ ಹೇ ಅಂತ ಇದೆ, ಇಲ್ಲಿ ಕಿಸ್ಕಾ ಅಂತಕ್ಕಂಥ ಪದ ಅಂತ ತುಮಾರ ಗಾಂವ್ ಕಿದರ್ ಹೇ ಅಂತಕ್ಕಂಥ ಮಾಡಿದ್ರೆ ಸರಿಯಾದಂತ ಉತ್ತರವನ್ನು ಕೊಡ್ತಿತ್ತು. ಕಿದರ್ ಹೇ ಅಥವಾ ಕಹಾ ಹೇ ಅಂತಕ್ಕಂಥದ್ದು ಕೇಳಿದಿದ್ರೆ ಅದು ಸರಿಯಾದಂತ ಉತ್ತರವನ್ನ ಕೊಡ್ತಿತ್ತು, ಸರಿಯಾದ ಆನ್ಸರ್ ಅರ್ಥವನ್ನ ಕೊಡ್ತಿತ್ತು. ಹಾಗಾದ್ರೆ ತಪ್ಪಾಗಿರ್ತಕ್ಕಂಥ ವಾಕ್ಯ ಯಾವ್ದಪ್ಪ ಅಂತಂದ್ರೆ ಇದು. ಹಾಗಾಗಿ ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಡಿ ರೈಟ್ ಆಗತ್ತೆ. ಆಪ್ಷನ್ 4 ಇದಕ್ಕೆ ರೈಟ್ ಆಗತ್ತೆ. ಆಪ್ಷನ್ 4 ಇದಕ್ಕೆ ರೈಟ್ ಆಗತ್ತೆ. ಹಾಗಾದ್ರೆ ಮುಂದಿನ ಪ್ರಶ್ನೆ ಹೇಗಿದೆ ನೋಡ್ರಿ, ನಿಮ್ನಲಿಖಿತ में से ಶುದ್ಧ ವಾಕ್ಯ का ಚಯನ ಕರೆ. ಇಲ್ಲಿ ಕೂಡ ಅದೇ ಪ್ರಶ್ನೆ, ಅಲ್ಲಿ ತ್ರುಟಿ ಅಂತ ಕೇಳಿದ್ರು, ಇಲ್ಲಿ ಶುದ್ಧ ವಾಕ್ಯವನ್ನ ಆಯ್ಕೆ ಮಾಡ್ರಿ ಅಂತಕ್ಕಂಥದ್ದನ್ನ ಅವ್ರು ಕೇಳಿದ್ದಾರೆ. ಹಾಗಾದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಪ್ರಶ್ನೆಗಳಲ್ಲಿ ನಾವು ಆಪ್ಷನ್ ಅನ್ನು ಓದಿ ನೋಡ್ಬೇಕಾಗತ್ತೆ, ಯಾವ ವಾಕ್ಯ ತಪ್ಪಾಗಿದೆ ಅಂತಕ್ಕಂಥದ್ದು, ಯಾವ ವಾಕ್ಯ ಶುದ್ಧವಾಗಿದೆ ಅಂತಕ್ಕಂಥದ್ದು. ಯಾವುದು ತಪ್ಪಾಗಿದೆ, ಯಾವ ವಾಕ್ಯ ಶುದ್ಧವಾಗಿಲ್ಲ ಅಂತ ಗೊತ್ತಾದ್ರೆ ನಮಗೆ ವಾಕ್ಯ ಶುದ್ಧವಾಗಿರ್ತಕ್ಕಂಥ ವಾಕ್ಯ ಯಾವುದು ಅಂತ ನಾವು ಈಸಿಯಾಗಿ ಕಂಡು ಹಿಡಿಬಹುದು. ಹಾಗಾದ್ರೆ ಅವ್ರು ಏನ್ ಕೇಳಿದರೆ, ಯಹ ಕೈಸೆ ಸಂಭವ್ ಹೋ ಸಕತಾ ಹೈ, ಯಹ ಕೈಸೆ ಸಂಭವ್ ಹೋ ಸಕತಾ ಹೈ, ಇದು ಕೂಡ ರೈಟ್ ಆಗಿದೆ. ಇದು ಹೇಗೆ ಸಾಧ್ಯವಾಗುತ್ತೆ ಅಂತಕ್ಕಂಥದ್ದು ಇದು ಸರಿಯಾದ ಅರ್ಥವನ್ನು ಕೊಡುತ್ತೆ. ಹಾಗಾಗಿ ಇದು ರೈಟ್ ಆಗಲ್ಲ, ಇದು ಆನ್ಸರ್ ಇದಕ್ಕೆ ರೈಟ್ ಆಗಲ್ಲ. ಅವ್ರು ಏನ್ ಕೇಳಿದ್ರು, ನಿಮ್ನೆ ಶುದ್ಧ ವಾಕ್ಯಕ ಚಯನ್ ಕೀಜಿಯೇ ಅಂತಕ್ಕಂಥದ್ದು. ಯಹ ಕೈಸೆ ಸಂಭವ್ ಹೋ ಸಕತ ಹೈ ಅಂತ ಇದೆ, ಹೌದಾ? ಇಲ್ಲಿ ಸಕತ ಆಗ್ಬೇಕಿತ್ತು, ಇದು ಆಕ್ಚುಲಿ ಹೌದು, ಇದು ಸಖತ ಆಗ್ಬೇಕಿತ್ತು, ಅದು ಸಖತ ಅಂತಕ್ಕಂಥದ್ದಿದೆ, ತಪ್ಪಾದಂತ ಉತ್ತರ, ಹೌದಾ? ಹಾಗಾಗಿ ಇದು ತಪ್ಪಾಗತ್ತೆ, ಇದು ಆನ್ಸರ್ ರೈಟ್ ಆಗಲ್ಲ. ಮತ್ ಕೇಳಿದ್ರೆ ಇಸ್ಕೆ ಬಾದ್ ಕ್ಯಾ ಹುವಾ, ಇಸ್ಕೆ ಬಾದ್ ಕ್ಯಾ ಹುವಾ, ಇದರ ನಂತರ ಏನಾಯ್ತು ಅಂತ ಈ ವಾಕ್ಯ ಸರಿ ಅನ್ಸುತ್ತೆ. ಹಾಗಾದ್ರೆ ನೋಡೋಣ, ಮುಂದಿನ ಆಪ್ಷನ್ ನೋಡಿದ್ರೆ ಗೊತ್ತಾಗುತ್ತೆ. ಮೇ ಪ್ರಾತ್ ಕಾಲ್ ಕೆ ಸಮಯ ಪಡ್ತಾ ಹೂ ಅಂತಕ್ಕಂಥ, ಮೇ ಪ್ರಾತ್ ಕಾಲ್ ಕೆ ಸಮಯ ಪಡ್ತಾ ಹೂ ಅಂತಕ್ಕಂಥದ್ದು ಇದು ತಪ್ಪಾಗಿದೆ. ಇಲ್ಲಿ ಪ್ರಾತಃಕಾಲಕ್ಕೆ ಸಮಯ ಮೇ ಅಂತಕ್ಕಂಥದ್ದು ಬರ್ಬೇಕಿತ್ತು, ನಾನು ಬೆಳಗಿನ ಸಮಯದಲ್ಲಿ ಓದುತ್ತೇನೆ ಅಂತಕ್ಕಂಥದ್ದು. ಇಲ್ಲಿ ಸಮಯ ಮೇ ಅಂತಕ್ಕಂಥ ಪದ ಬರ್ಬೇಕಿತ್ತು, ಇಲ್ಲಿ ಮೇ ಅಂತಕ್ಕಂಥ ಪದ ಕೊಟ್ಟಿಲ್ಲ. ಹಾಗಾಗಿ ಇದು ವಾಕ್ಯ ತಪ್ಪಾಗಿದೆ. ಆಪ್ಷನ್ ಏನು ತಪ್ಪಾಗಿದೆ, ಆಪ್ಷನ್ ಸಿನು ತಪ್ಪಾಗಿದೆ. ಅಲ್ಲಿ ಅವರು ಶುದ್ಧವಾದ ವಾಕ್ಯವನ್ನು ಆಯ್ಕೆ ಮಾಡ್ರಿ ಅಂತ ಕೇಳಿದ್ರು. ಹಾಗಾದ್ರೆ ಆಪ್ಷನ್ 4 ಇದು ಹೇಗಿದೆ ನೋಡ್ರಿ, ಮೇರೆ ಪಾಸ್ ಕೇವಲ ಏಕ್ ಘಡಿ ಹೇ, ನನ್ನ ಹತ್ರ ಕೇವಲ ಒಂದೇ ಘಡಿ ಇದೆ, ಒಂದೇ ಕೈ ಗಡಿಯಾರ ಇದೆ ಅಂತಕ್ಕಂಥದ್ದು. ಇದು ಕೂಡ ಸರಿಯಾದ ಉತ್ತರವನ್ನ ಕೊಡುತ್ತೆ, ಇದು ರೈಟ್ ಆಗುತ್ತೆ. ಆಪ್ಷನ್ ಬಿ ನು ಕೂಡ ರೈಟ್ ಆಗುತ್ತೆ. ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಬಿ ಮತ್ತು ಡಿ ಆಗುತ್ತೆ. ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಬಿ ಮತ್ತು ಡಿ ರೈಟ್ ಆಗುತ್ತೆ. ಯಾಕಂದ್ರೆ ಎರಡು ವಾಕ್ಯಗಳು ಸರಿಯಾದ ಉತ್ತರವನ್ನ ಕೊಡುತ್ತೆ, ಸರಿಯಾದ ಆನ್ಸರ್ ಅನ್ನ ಕೊಡುತ್ತೆ. ಹಾಗಾಗಿ ಇವೆರಡು ಉತ್ತರಗಳು ಸರಿಯಾಗತ್ತೆ. ಹಾಗಾದ್ರೆ ಕ್ವಶನ್ ನಂಬರ್ 6ಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ಮತ್ತು 4 ಆಗುತ್ತೆ. ಇದರಲ್ಲಿ ನೀವು ಯಾವ್ದಾದ್ರು ಒಂದು ಹಾಕಿದ್ರು ಕೂಡ ರೈಟ್ ಆಗುತ್ತೆ, ಆಗತ್ತದು. ಅಂದ್ರೆ ಒಂದು 2 ಹಾಕಿದ್ರು ರೈಟ್ ಆಗುತ್ತೆ, ಡಿ ಹಾಕಿದ್ರು ರೈಟ್ ಆಗುತ್ತೆ. ಅದು ಎರಡು ವಾಕ್ಯಗಳು ಸರಿಯಾಗಿರ್ತಕ್ಕಂಥ ಅರ್ಥವನ್ನ ಕೊಡುತ್ತೆ. ಹಾಗಾದ್ರೆ ಮುಂದಿನ ಪ್ರಶ್ನೆ ಹೇಗಿದೆ ನೋಡ್ರಿ, ಅನನ್ಯ ಸ್ನೇಹಕೋ ಪತ್ರ ಲಿಖ್ ರಹಿ ಹೇ ಅಂತಕ್ಕಂಥದ್ದು. ಅನನ್ಯ ಸ್ನೇಹಳಿಗೆ ಪತ್ರವನ್ನ ಬರೆಯುತ್ತಿದ್ದಾಳೆ ಅಂತಕ್ಕಂಥ ಪ್ರಶ್ನೆ ಇದೆ. ಇದು ಮುಂದೆ ಏನ್ ಕೇಳಿದಾರ ಬಂದ್ರೆ, ಪ್ರೇರಣಾರ್ಥಕ ಕ್ರಿಯಾಕ ಪ್ರಯೋಗ ಕಿಸ್, ಪ್ರೇರಣಾರ್ಥಕ ಪ್ರಯೋಗ ಕರ್ ಇಸ್ ವಾಕ್ಯಕ್ಕೆ ಲಿಯೇ ಹೇ ಅಂತಕ್ಕಂಥ, ಇಸ್ ವಾಕ್ಯಕ್ಕೋ ಲಿಖಿ ಹೇ ಅಂತಕ್ಕಂಥದ್ದು. ಇಲ್ಲಿ ಅನನ್ಯ ಸ್ನೇಹಕ್ಕೋ ಪತ್ರ ಲಿಖ್ ರಹಿ ಹೇ ಅಂತಕ್ಕಂಥದ್ದು. ಇಲ್ಲಿ ಪ್ರೇರಣಾರ್ಥಕ ಕ್ರಿಯೆ ಒಳಗ ನಾವು ಇದನ್ನ ಬದಲಾವಣೆ ಮಾಡ್ಬೇಕು. ನಾನು ಕ್ಲಾಸ್ ಅನ್ನು ಹೇಳುವಾಗ ಕೂಡ ಹೇಳಿದ್ದೀನಿ, ಪ್ರೇರಣಾರ್ಥಕ ಕ್ರಿಯೆ ಅಂದ್ರೆ ಇಲ್ಲಿ ಯಾವ ಇದ್ರೊಳಗ ಪ್ರಥಮ ಪ್ರೇರಣಾರ್ಥಕ ಮತ್ತು ದ್ವಿತೀಯ ಪ್ರೇರಣಾರ್ಥಕ ಅಂತ ಬರುತ್ತೆ.
ಪ್ರೇರಣಾರ್ಥಕ ಅಂದ್ರೆ ಕರ್ತ ಜೋ ಕಾಮ್ ಸ್ವತಃ ನ करके दूसरों को करने के लिए कहता है उसे ಪ್ರೇರಣಾರ್ಥಕ ಕ್ರಿಯಾ ಕಹತೆ ಹೇ. ಅಂದ್ರ ಒಬ್ಬ ಕರ್ತು ತಾನು ಕೆಲಸವನ್ನ ತಾನು ಮಾಡೋದಲ್ಲದೆ ಬೇರೆಯವರಿಗೆ ಮಾಡಲಿಕ್ಕೆ ಹೇಳ್ತಾನಲ್ಲ ಅದನ್ನ ಪ್ರೇರಣಾರ್ಥಕ ಕ್ರಿಯಾ ಅಂತ ಕರಿತೀವಿ. ಹಾಗಾದ್ರೆ ಇಲ್ಲಿ ಅವಳು ಪತ್ರವನ್ನ ಅವಳೇ ಬರೀತಿದ್ದಾಳೆ, ಇದು ಕ್ರಿಯೆ ಆಯ್ತು, ಸಾಮಾನ್ಯ ಕ್ರಿಯೆ ಆಯ್ತು. ಇದನ್ನ ಏನ್ ಮಾಡ್ಬೇಕು, ಪ್ರೇರಣಾರ್ಥಕ ಕ್ರಿಯೆಗೆ ಬದಲಾವಣೆ ಮಾಡ್ಬೇಕು. ಅಂದ್ರೆ ಬೇರೆಯವರಿಂದ ಅವಳು ಪತ್ರವನ್ನು ಬರೆಸುತ್ತಾಳೆ ಅಂತಕ್ಕಂಥ ವಾಕ್ಯವನ್ನ ನಾವು ಇಲ್ಲಿ ಆಯ್ಕೆ ಮಾಡ್ಬೇಕಾಗತ್ತೆ. ಬೇರೆಯವಳ ಅನನ್ಯ ಬೇರೆಯವಳಿಂದ ಅಥವಾ ಸ್ನೇಹಗಳಿಂದ ಅವಳು ಪತ್ರವನ್ನು ಬರಿಸುತ್ತಿದ್ದಾಳೆ ಅಂತಕ್ಕಂಥ ವಾಕ್ಯವನ್ನು ನಾವು ಆಯ್ಕೆ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಪ್ರೇರಣಾರ್ಥಕ ಕ್ರಿಯೆಯನ್ನು ಕೇಳಿದ್ದಾರೆ. ಪ್ರೇರಣಾರ್ಥಕ ಅಂದ್ರೆ ನಿಮ್ಗೆ ಹೇಳ್ತಾ ಇದ್ದೀನಿ, ಜೋ ಕರ್ತ काम स्वतः न करके दूसरों को करने के लिए कहता है उसे ಪ್ರೇರಣಾರ್ಥಕ ಕ್ರಿಯಾ ಕಹತೆ ಹೇ. ಯಾವ ಕರ್ತು ಕರ್ತು ತನ್ನ ಕೆಲಸವನ್ನು ತಾನು ಮಾಡೋದಲ್ಲದೆ ಬೇರೆಯವರಿಗೆ ಮಾಡಲಿಕ್ಕೆ ಏನ್ ಹೇಳ್ತಾನಲ್ಲ ಅದನ್ನ ಪ್ರೇರಣಾರ್ಥಕ ಕ್ರಿಯಾ ಅಂತ ಕರಿತೀವಿ. ಅದರೊಳಗೆ ಪ್ರಥಮ ಪ್ರೇರಣಾರ್ಥಕ ಮತ್ತು ದ್ವಿತೀಯ ಪ್ರೇರಣಾರ್ಥಕ ಅಂತ ಎರಡು ಬರ್ತವೆ. ಹೌದಾ? ಜೋ ಕರ್ತ ಅಂದ್ರೆ ಕರ್ತು, ಕೆಲಸ ಮಾಡೋನು. ಕರ್ತ ಜೋ ಕಾಮ್ स्वतः न करके दूसरों को करने के लिए कहता है. ಬೇರೆಯವರಿಗೆ ಮಾಡಲಿಕ್ಕೆ ಹೇಳ್ತಾನೆ. दूसरों को करने के लिए प्रेरणा देता है या करता है उसे प्रेरणार्थक क्रिया कहते हैं. ಪ್ರೇರಣಾರ್ಥಕ ಕ್ರಿಯಾ ಕಹತೆ ಹೇ. ಅಂದ್ರ ಒಬ್ಬ ವ್ಯಕ್ತಿ ತಾನು ಕೆಲಸವನ್ನು ತಾನು ಮಾಡೋದಲ್ಲದೆ ಬೇರೆಯವರಿಗೆ ಮಾಡಲಿಕ್ಕೆ ಏನ್ ಹೇಳ್ತಾನಲ್ಲ ಅದನ್ನ ಪ್ರೇರಣಾರ್ಥಕ ಕ್ರಿಯಾ ಅಂತ ಕರಿತೀವಿ. ಹಾಗಾದ್ರೆ ಇಲ್ಲಿ ವಾಕ್ಯ ಏನ್ ಕೊಟ್ಟಿದ್ದಾರೆ ಅವರು, ಅನನ್ಯ ಸ್ನೇಹಕ್ಕೋ ಪತ್ರ ಲಿಖ್ ರಹಿ ಹೇ ಅಂತಕ್ಕಂಥದ್ದನ್ನ ಅವ್ರು ಕೇಳಿದ್ದಾರೆ. ಇಲ್ಲಿ ಅನನ್ಯ ಸ್ನೇಹಳಿಗೆ ಪತ್ರವನ್ನು ಬರೆಯುತ್ತಿದ್ದಾಳೆ ಅಂತ, ಇದು ಸ್ವತಃ ತಾನು ಕೆಲಸವನ್ನು ಮಾಡ್ತಿದ್ದಾಳೆ, ಇದು ಕ್ರಿಯೆ ಆಯ್ತು. ಇದು ಪ್ರೇರಣಾರ್ಥಕ ಕ್ರಿಯೆ ಒಳಗೆ ನಾವು ಬದಲಾವಣೆ ಮಾಡಬೇಕು. ನಿಮ್ಗೆ ಹೇಳಿದೀನಿ, ಅವನು ತಾನು ಕೆಲಸವನ್ನು ಮಾಡಲ್ಲ, ಬೇರೆಯವರಿಗೆ ಮಾಡಕ್ ಹೇಳ್ತಾನೆ ಅಂತಕ್ಕಂಥದ್ದು. ಹಾಗಾದ್ರೆ ಸ್ನೇಹಳಿಗೆ ಅವನು ಪತ್ರವನ್ನು ಬರೀಲಿಕ್ಕೆ ಹೇಳ್ತಾಳೆ ಅಂತಕ್ಕಂಥದ್ದನ್ನ ನಾವು ಆಯ್ಕೆ ಉತ್ತರವನ್ನ ಆಯ್ಕೆ ಮಾಡ್ಬೇಕಾಗತ್ತೆ. ಹಾಗಾದ್ರೆ ಯಾವ ಆಯ್ಕೆ ಇದಕ್ಕೆ ಸರಿ ಆಗತ್ತೆ ನೋಡ್ರಿ. ಅನನ್ಯ ಸ್ನೇಹಕ್ಕೋ ಪತ್ರ ಲಿಖೇಗಿ, ಇದು ಬರಲ್ಲ, ಇದು ಭವಿಷ್ಯತ್ ಕಾಲಕ್ಕೆ ಉದಾಹರಣೆ ಆಗತ್ತೆ. ಹೌದಾ? ಅನನ್ಯ ಸ್ನೇಹಕ್ಕೋ ಪತ್ರ ಲಿಖ್ ಸಕ್ತಿ ಹೇ, ಬರೀಬಹುದು, ಇದು ಸಾಮಾನ್ಯ ಅಪೂರ್ಣ ಭವಿಷ್ಯತ್ ಕಾಲಕ್ಕೆ ಉದಾಹರಣೆ ಆಗುತ್ತೆ. ಹಾಗಾದ್ರೆ ಮುಂದೆ ಅನನ್ಯ ಸ್ನೇಹ ಹಾಕೋ ಪತ್ರ ಲಿಖ್ ರಹಿತಿ, ಬರಿತಾ ಇದ್ದಳು ಅಂತಕ್ಕಂಥದ್ದು ವರ್ತಮಾನ ಕಾಲಕ್ಕೆ ಉದಾಹರಣೆ ಆಗತ್ತೆ. ಹಾಗಾಗಿ ಇದು ಕೂಡ ಆನ್ಸರ್ ಆಗಲ್ಲ. ಹಾಗಾದ್ರೆ ಉಳಿದಿರ್ತಕ್ಕಂಥ ಒಂದೇ ಆಪ್ಷನ್ ಅನನ್ಯ ಸ್ನೇಹ ಸೆ ಪತ್ರ ಲಿಖವಾತಿ ಹೇ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದಂತ ಉತ್ತರವಾಗುತ್ತೆ. ನೋಡ್ರಿ, ಅನನ್ಯ ಸ್ನೇಹಳಿಂದ ಪತ್ರವನ್ನು ಬರೆಸಿಕೊಳ್ಳುತ್ತಿದ್ದಾಳೆ ಅಂತಕ್ಕಂಥದ್ದು ನಿಮ್ಗೆ ಹೇಳಿದೆ. ಪ್ರೇರಣಾರ್ಥಕ ಅಂದ್ರೆ ಒಬ್ಬ ವ್ಯಕ್ತಿ ತಾನು ಕೆಲಸವನ್ನು ತಾನು ಮಾಡೋದಲ್ಲದೆ ಬೇರೆಯವರಿಗೆ ಮಾಡಲಿಕ್ಕೆ ಪ್ರೇರಣೆಯನ್ನು ಕೊಡ್ತಾನಲ್ಲ ಅದನ್ನ ಪ್ರೇರಣಾರ್ಥಕ ಕ್ರಿಯಾ ಅಂತ ಕರಿತೀವಿ ಅಂತ ಹೇಳಿದ್ದೆ. ಹಾಗಾದ್ರೆ ಇಲ್ಲಿ ನೋಡ್ರಿ, ಅನನ್ಯ ಸ್ನೇಹಾಸೆ ಪತ್ರ ಲಿಖವಾತಿ ಹೇ, ಈ ಲಿಖವಾತಿ ಅಂತಕ್ಕಂಥದ್ದು ದ್ವಿತೀಯ ಪ್ರೇರಣಾರ್ಥಕ್ಕೆ ಉದಾಹರಣೆ ಆಗುತ್ತೆ, ದ್ವಿತೀಯ ಪ್ರೇರಣಾರ್ಥಕ ಕ್ರಿಯಾಕ್ಕೆ ಉದಾಹರಣೆ ಆಗುತ್ತೆ. ಹೌದಾ? ಹಾಗಾದ್ರೆ ನೋಡ್ರಿ, ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ 4 ರೈಟ್ ಆಗತ್ತೆ. ಅನನ್ಯ ಸ್ನೇಹಾಸೆ ಪತ್ರ ಲಿಖವಾತಿ ಹೇ ಅಂತಕ್ಕಂಥದ್ದು, ಅನನ್ಯ ಸ್ನೇಹಳಿಂದ ಪತ್ರವನ್ನು ಬರೆಸುತ್ತಿದ್ದಾಳೆ ಅಂತ, ಇನ್ನೊಬ್ಬರಿಗೆ ಕೆಲಸವನ್ನು ಮಾಡ್ಲಿಕ್ಕೆ ಹೇಳ್ತಿದ್ದಾಳೆ ಅಂತಕ್ಕಂಥದ್ದು ಪ್ರೇರಣಾರ್ಥಕ ಕ್ರಿಯೆಗೆ ಉದಾಹರಣೆ ಆಗುತ್ತೆ. ಹಾಗಾಗಿ ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ 4 ರೈಟ್ ಆಗತ್ತೆ. ಈ ರೀತಿಯಾಗಿ ಪ್ರೇರಣಾರ್ಥಕ ಕ್ರಿಯೆಯನ್ನು ನೋಡ್ಬೇಕಾಗತ್ತೆ. ಬೇರೆ ನೋಡ್ಬೋದು. ಈಗ ಒಂದ್ ವೇಳೆ ಇದಕ್ಕೆ ಪ್ರಥಮ ಪ್ರೇರಣಾರ್ಥಕ ಅಂದ್ರೆ ಲಿಖಾತ ಹೇ ಅಂತಕ್ಕಂಥದ್ದು ಬರ್ತಿತ್ತು, ಲಿಖಾತಿ ಅಂತಕ್ಕಂಥದ್ದು ಬರ್ತಿತ್ತು. ಇವಾಗ ನಾವು ಒಂದು ಎಕ್ಸಾಂಪಲ್ ನೋಡ್ಬೇಕಾದ್ರೆ ದೇಕ್ ಅಂತಕ್ಕಂಥದ್ದು ಒಂದು ಪದ ಇದೆ ಅನ್ಕೊಡ್ರಿ, ಇದು ಕ್ರಿಯಾಪದ. ಇದರ ಪ್ರಥಮ ಪ್ರೇರಣಾರ್ಥಕ ಅಂದ್ರೆ ದೇಖಾನ ಅಂತಕ್ಕಂಥದ್ದು ಬರ್ತಿತ್ತು. ದ್ವಿತೀಯ ಪ್ರೇರಣ ಅಂದ್ರೆ ದೇಕವಾನ ಅಂತಕ್ಕಂಥದ್ದು, ವಾನ ಅಂತಕ್ಕಂಥ ಏನಾದ್ರು ಪದವನ್ನು ಹಚ್ಚಿದ್ರೆ ನಾವು ಅದಕ್ಕೆ ದ್ವಿತೀಯ ಪ್ರೇರಣಾರ್ಥಕ ಉದಾಹರಣೆ. ಬೇರೆ ಬೇರೆ ರೀತಿಯ ಖೇಲನ, ಖಿಲಾನ, ಖಿಲವಾನ, ಖಾನ, ಖಿಲಾನ, ಖಿಲವಾನ, ಈ ರೀತಿಯಾಗಿ ಅರ್ಥವನ್ನು ಕೊಡುವಂತ ಪದಗಳಾಗಿರ್ತವೆ. ಅದನ್ನ ಕ್ರಿಯಾಪದದ ಕ್ಲಾಸ್ ಅನ್ನ ನಾನು ಮಾಡುವಾಗ ನಿಮ್ಗೆ ಹೇಳಿದೀನಿ, ಅದನ್ನ ನೋಡ್ಕೊಡ್ರಿ ಅಂತ ಹೇಳ್ತಾ ಮುಂದಿನ ಪ್ರಶ್ನೆ ಹೇಗಿದೆ ನೋಡ್ರಿ. मेरे परीक्षा में अच्छे अंक आए हैं वाक्य में ಪ್ರಯುಕ್ತ ರೇಖಾಂಕಿತ ಏಕಾರ್ಥಿ ಶಬ್ದ ಕೆ ಲಿಯೇ ಉಚಿತ ವಿಕಲ್ಪ ಹೋ ಅಂತಕ್ಕಂಥದ್ದು. ಇಲ್ಲಿ ವಾಕ್ಯವನ್ನು ಕೊಟ್ಟಿರ್ತಕ್ಕಂಥ ಅಂಕ ಏನಿದೆ ನೋಡ್ರಿ,
ಅಂಕ ಅಂತ ರೇಖೆಯನ್ನು ಎಳೆದಿರ್ತಕ್ಕಂಥ ಪದಕ್ಕೆ ಸರಿಯಾದಂತಹ ಏಕಾರ್ಥಿ ಶಬ್ದವನ್ನು ನಾವು ಆಯ್ಕೆ ಮಾಡಬೇಕಾಗತ್ತೆ. ಇದಕ್ಕೆ ಕೊಡುವಂತ ಪದವನ್ನ ನಾವು ಆಯ್ಕೆ ಮಾಡಬೇಕಾಗತ್ತೆ. ಅಂಕ ಅಂತಕ್ಕಂಥದ್ದು, ಹಾಗಾದ್ರೆ ಅಂಕ ಅಂದ್ರೆ ಏನು? ಅಧ್ಯಾಯನ? ಅಧ್ಯಾಯ ಆಗಲ್ಲ, ಇದಕ್ಕೆ ತಪ್ಪಾಗತ್ತೆ. ಗಿನತಿಕೆ ಅಂಕ, ಪರೀಕ್ಷೆ ಒಳಗ ನಾವು ಸಂಖ್ಯೆಗಳಿಂದ ಎಣಿಸಿ ಅಂಕಗಳನ್ನು ಕೊಡ್ತೀವಿ, ಹೌದಾ? ಹಾಗಾದ್ರೆ ಇದಕ್ಕೆ ಇದು ಆಪ್ಷನ್ ಬಿ, ಆಪ್ಷನ್ 2 ರೈಟ್ ಆಗತ್ತೆ. ಗಿನತಿಕೆ ಅಂಕ ಅಂತಕ್ಕಂಥದ್ದು ಪರೀಕ್ಷೆ ಮೇಲೆ ಅಚ್ಚಂಕಾಯ ಅಂದ್ರೆ ಒಳ್ಳೆ ಅಂಕಗಳು, ಅಂಕಗಳನ್ನ ನಾವು ಎಣಿಸಿ ಹಾಕ್ತಿವಲ್ಲ, ಗಿನತಿಕೆ ಅಂಕ ಅಂತಕ್ಕಂಥದ್ದು. ಹಾಗಾದ್ರೆ ಇದಕ್ಕೆ ಸರಿಯಾದಂತ ಉತ್ತರ ಆಗುತ್ತೆ. ನಾಟಕೀಯ ಅಂಕ ಅಂತಕ್ಕಂಥ ಹಲವಾರು ಅಂಕಗಳು ಇರ್ತಾವ, ಹೌದಾ? ಹಾಗಾಗಿ ಇದು ತಪ್ಪಾಗತ್ತೆ. ಭಾಗ್ಮ ಅಂತಕ್ಕಂಥದ್ದು ಇದು ಕೂಡ ತಪ್ಪಾಗುತ್ತೆ. ಹಾಗಾಗಿ ಇದ್ರ ಸರಿಯಾದಂತ ಉತ್ತರ ಯಾವ್ದಪ್ಪ ಅಂತಂದ್ರೆ ಆಪ್ಷನ್ 2 ಇದಕ್ಕೆ ರೈಟ್ ಆಗತ್ತೆ. ಆಪ್ಷನ್ 2 ಇದಕ್ಕೆ ರೈಟ್ ಆಗತ್ತೆ. ಹಾಗಾದ್ರೆ ಮುಂದಿನ ಪ್ರಶ್ನೆ ಇದೆ ನೋಡ್ರಿ, ವಿಷ್ಣು ಕೆಲಿಯೇ ಪರ್ಯಾಯವಾಚಿ ಶಬ್ದ ಹೋಗ ಅಂತಕ್ಕಂಥದ್ದು. ಪರ್ಯಾಯವಾಚಿ ಶಬ್ದ, ನಾನು ನಿಮಗೆ ಪರ್ಯಾಯವಾಚಿ ಶಬ್ದಗಳನ್ನು ಹೇಳುವಾಗ ಈ ಪದಗಳನ್ನು ಕೂಡ ತುಂಬಾ ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ, ಬರ್ಸಿದ್ದೀನಿ ನೋಡ್ರಿ. ಮತ್ತೆ ಪ್ರೀವಿಯಸ್ ಕ್ವಶನ್ ಪೇಪರ್ ಅಲ್ಲಿ 2022 ಮತ್ತು 2024ರಲ್ಲಿ ಕ್ವಶನ್ ಪೇಪರ್ ಬಿಡಿಸುವಾಗ ಕೂಡ ವಿಷ್ಣು ಅಂತಕ್ಕಂಥ ಪದವನ್ನ ಯಾವ ರೀತಿಯಾಗಿ ಪರ್ಯಾಯವಾಚಿ ಶಬ್ದಗಳನ್ನು ಬಳಸ್ತೀವಿ ಅಂತಕ್ಕಂಥದ್ದು ಕ್ವಶನ್ಗಳು ಕೇಳಿದ್ರು. ಹಾಗಾದ್ರೆ ಪರ್ಯಾಯವಾಚಿ ಶಬ್ದ ಸಮಾನಾರ್ಥಕ ಪದ ಅರ್ಥ ಏನಾಗುತ್ತೆ ವಿಷ್ಣು ಪದದ? ನಾಗೇಂದ್ರನು, ನಾಗೇಶ್ನು, ಜನಾರ್ದನನು ಅಥವಾ ರಾಕೇಶ್ನು ಅಂತಕ್ಕಂಥ ಅರ್ಥವನ್ನು ಕೊಡುತ್ತೆ. ಹಾಗಾದ್ರೆ ಇದಕ್ಕೆ ಸರಿಯಾದಂತ ಉತ್ತರ ಏನಾಗುತ್ತೆ ನೋಡ್ರಿ, ಆಪ್ಷನ್ ಸಿ, ಆಪ್ಷನ್ 3 ಅಂತಕ್ಕಂಥದ್ದು ಇದಕ್ಕೆ ರೈಟ್ ಆಗತ್ತೆ. ಆಪ್ಷನ್ 3 ಜನಾರ್ದನ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದಂತ ಉತ್ತರ ಆಗುತ್ತೆ. ಇನ್ನೊಂದು ಅರ್ಥ ಹೇಳ್ತೀವಿ, ಲಕ್ಷ್ಮೀಪತಿ ಅಂತ ಕೂಡ ಕರೀತಾರೆ. ಲಕ್ಷ್ಮೀಪತಿ ಅಂತ ಕೂಡ ಕರೀತಾರೆ. ಯಾರಿಗೆ? ವಿಷ್ಣುವಿಗೆ ಲಕ್ಷ್ಮೀಪತಿ ಅಂತ ಕೂಡ ಕರೀತಾರೆ. ಇದು ಕೂಡ 2024ರಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ ನೋಡ್ರಿ, ಅದನ್ನ ನೀವು ತೆಗೆದು ನೋಡ್ರಿ. ವಿಷ್ಣು ಶಬ್ದಕ ಪರ್ಯಾಯವಾಚಿ ಶಬ್ದ ಜ್ಞಾತಕೀಜಿ ಅಂತ ಪ್ರಶ್ನೆಯನ್ನು ಕೇಳಿದ್ರು. ಅದ್ರೊಳಗ ಜನಾರ್ದನ ಅಂತಕ್ಕಂಥ ಆಪ್ಷನ್ ಇರಲಿಲ್ಲ, ಲಕ್ಷ್ಮೀಪತಿ ಅಂತಕ್ಕಂಥದ್ದಿತ್ತು. ಹಾಗಾಗಿ ಇಲ್ಲಿ ಜನಾರ್ದನ ಅಂತಕ್ಕಂಥದ್ದಿದೆ. ಹಾಗಾಗಿ ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಸಿ ಅಥವಾ ಆಪ್ಷನ್ 3 ರೈಟ್ ಆಗತ್ತೆ. ಹಾಗಾದ್ರೆ ನಾಗೇಂದ್ರ ಅಂದ್ರೆ ಏನು? ನಾಗೇಂದ್ರ ಅಂದ್ರೆ ಏನು? ಸಾಂಪೋಂಕೆ ರಾಜ, ಹಾವುಗಳ ರಾಜನನ್ನ ನಾಗೇಂದ್ರ ಅಂತ ಕರಿತೀವಿ. ಸಾಂಪೋಂಕೆ ರಾಜ, ಹೆಡ್ ಅಂತ ಕರಿತೀವಲ್ಲ, ಸಾಂಪೋಂಕೆ ರಾಜಕ್ಕೋ ನಾಗೇಂದ್ರ ಅಂತ ಕರೀತಾರೆ, ಹೌದಾ? ಹಾಗಾದ್ರೆ ನಾಗೇಶ್ ಅಂದ್ರೆ ಹಾವಿನ ಒಂದು ಹೆಸರು, ಹೌದಾ? ನಾಗೇಶ್ ಅಂದ್ರೆ ಇದು ಈಶ್ವರನ ಹೆಸರನ್ನ ಬಳಸ್ತೀವಿ, ಈಶ್ವರನ ಹೆಸರು. ನಾಗುಗೆ ಈಶ್ವರ್ ಅಥವಾ ಈಶ್ವರ್ಗೆ ನಾಗ್ ಅಂತ ಕರಿತೀವಿ. ಈಶ್ವರನು ಬಳಸುವಂತ, ಈಶ್ವರನೇನದ ತನ್ನ ಕೊರಳಿನಲ್ಲಿ ಹಾಕೊಂಡಿದ್ದಾನಲ್ಲ ಹಾವು, ಅದನ್ನ ನಾಗೇಶ್ ಅಂತ ಕರಿತೀವಿ. ಈಶ್ವರ್ಗೆ ನಾಗ್, ಈಶ್ವರ್ಗೆ ನಾಗ್ ಅಂದ್ರೆ ಈಶ್ವರನು ಬಳಸುವಂತಹ ಕೊರಳಿನಲ್ಲಿ ಹಾಕಿರ್ತಕ್ಕಂಥ ಹಾವನ್ನ ನಾಗೇಶ್ ಅಂತ ಅರ್ಥವನ್ನು ಕೊಡುತ್ತೆ. ಈಶ್ವರ್ಗೆ ನಾಗ್ ಅಂತಕ್ಕಂಥದ್ದು. ರಾಕೇಶ್ ಅಂದ್ರೆ ಇದು ಚಂದ್ರನ ಪದಕ್ಕೆ, ಚಂದ್ರ ಅಂತಕ್ಕಂಥ ಪದಕ್ಕೆ ಪರ್ಯಾಯವಾಚಿ ಶಬ್ದವಾಗುತ್ತೆ. ರಾಕೇಶ್ ಅಂದ್ರೆ ಚಂದ್ರಮ ಅಂತ ಕರಿತೀವಿ, ಚಂದ್ರಮ ಅಥವಾ ಚಂದ್ರ ಅಂತ ಕರಿತೀವಿ. ಚಂದ್ರ ಅಥವಾ ಶಶಿ, ಶಶಿ ಅಂತಕ್ಕಂಥ ಅರ್ಥವನ್ನು ಕೊಡುತ್ತೆ. ಹಾಗಾದ್ರೆ ಇಲ್ಲಿ ಪ್ರಶ್ನೆ ಏನ್ ಕೇಳಿದ್ರು, ವಿಷ್ಣು ಪದಕ್ಕೆ ಪರ್ಯಾಯವಾಚಿ ಶಬ್ದ ಯಾವ್ದು ಅಂತ ಕೇಳಿದ್ರು. ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ 3 ಜನಾರ್ದನ ಅಂತಕ್ಕಂಥದ್ದು ರೈಟ್ ಆಗತ್ತೆ, ಹೌದಾ? ಹಾಗಾದ್ರೆ ನೋಡ್ರಿ, ಮುಂದಿನ ಪ್ರಶ್ನೆ ಹೀಗಿದೆ, ಯಹ ವಸ್ತು ಗ್ರಾಹ್ಯ ಹೇ, ಗ್ರಾಹ್ಯ ಹೇ ಅಂತಕ್ಕಂಥದ್ದನ್ನು ಕೇಳಿದ್ದಾರೆ. ಗ್ರಾಹ್ಯ ಅಂತಕ್ಕಂಥದ್ದು, ಹಾಗಾದ್ರೆ ಉಪಯುಕ್ತ ವಾಕ್ಯಮೇ ಗ್ರಾಹ್ಯ ಶಬ್ದಕ ವಿಲೋಮ ಶಬ್ದ. ಗ್ರಾಹ್ಯ ಅಂದ್ರೆ ಏನು? ಅಥವಾ ಗ್ರಹ ಅಂತ ಕರಿತೀವಿ, ಗ್ರಹ ವಸ್ತು ಅಂತ ಕರಿತೀವಿ, ಗೃಹ ಬಳಕೆಯ ವಸ್ತುಗಳು ಅಂತ ಕರಿತೀವಿ. ಗೃಹ ಬಳಕೆಯ ವಸ್ತು, ಗ್ರಾಹ್ಯ ಅಂದ್ರೆ ಬಳಕೆ, ಗೃಹ ಬಳಕೆಯ ವಸ್ತು ಅಂತ ಕರಿತೀವಿ. ಹಾಗಾದ್ರೆ ಗ್ರಹ ಪದಕ್ಕೆ ವಿಲೋಮ ಶಬ್ದ ಏನಾಗತ್ತೆ ಅಂತಕ್ಕಂಥದ್ದನ್ನು ನಾವು, ಉಪಯೋಗವಾಗುವಂತ ವಸ್ತುವನ್ನ ಇದು ಗ್ರಾಹ್ಯ ವಸ್ತು ಅಂತ ಕರಿತೀವಿ. ಹಾಗಾದ್ರೆ ಇದರ ವಿಲೋಮ ಶಬ್ದ ಯಾವುದು? ಆರ್ಯನೋ, ಅನುಗ್ರಹನೋ, ಭೋಜ್ಯನೋ ಅಥವಾ ತ್ಯಾಜ್ಯನೋ ಅಂತಕ್ಕಂಥ ಅರ್ಥವನ್ನು ಕೊಡುತ್ತೆ. ಹಾಗಾದ್ರೆ ಗ್ರಾಹ್ಯ ಪದದ ಅರ್ಥ ಗೃಹ ತ್ಯಾಜ್ಯ, ಗೃಹ ಬಳಕೆಯ ವಸ್ತು ಅಂತ ಕರೀತೀವಿ. ಇದನ್ನ ಬಳಕೆ ಮಾಡುವಂತ ವಸ್ತು, ಇದಕ್ಕೆ ಸರಿಯಾದಂತ ಬಳಕೆ ಮಾಡುವಂತಕ್ಕಂಥದ್ದು. ಹಾಗಾದ್ರೆ ಇದಕ್ಕೆ ವಿಲೋಮ ಶಬ್ದ, ವಿರುದ್ಧ ಪದ ಯಾವುದು? ವಿಲೋಮ ಶಬ್ದ ಅಂತಂದ್ರೆ ತಾಜ್ಯ ಅಂತಕ್ಕಂಥದ್ದು ಇದಕ್ಕೆ ವಿಲೋಮ ಶಬ್ದವಾಗುತ್ತೆ. ತಾಜ್ಯ ಅಂತಕ್ಕಂಥದ್ದು ರೈಟ್ ಆನ್ಸರ್ ಆಗುತ್ತೆ.
ಆಪ್ಷನ್ 4 ಇದಕ್ಕೆ ರೈಟ್ ಆಗುತ್ತೆ. ಗೃಹ ಅಂದ್ರೆ ಬಳಕೆಯ ವಸ್ತು, ತ್ಯಾಜ್ಯ ಅಂದ್ರೆ ನಾವು ಬಳಸುವುದಿಲ್ಲ ಅದನ್ನ, ಗೃಹ ತ್ಯಾಜ್ಯ ಅಂದ್ರೆ ಹೊಲಸು ಅಂತ ಕರಿತೀವಿ, ಅದನ್ನ ವೇಸ್ಟ್ ವಸ್ತುಗಳಂತ ಕರಿತೀವಲ್ಲ ಅದನ್ನ ನಾವು ಆಯ್ಕೆ ಮಾಡಬೇಕಾಗತ್ತೆ. ವಿಲೋಮ ಶಬ್ದ ಗೃಹ ಅಂದ್ರೆ ಬಳಕೆಯ ವಸ್ತು, ಉಪಯೋಗವಾಗುವಂತ ವಸ್ತು, ಹಾಗಾದ್ರೆ ಅದ ವಿಲೋಮ ಶಬ್ದ ತ್ಯಾಜ್ಯ ಅಂತಕ್ಕಂಥದ್ದು ಬರುತ್ತೆ. ಹಾಗಾದ್ರೆ ಮುಂದಿನ ಪ್ರಶ್ನೆ ಹೇಗಿದೆ ನೋಡ್ರಿ, ಖಿನ್ನ ಕಾ ವಿಲೋಮ ಶಬ್ದ ನೀಚೆ ದಿಯೇ ಗಯೇ ವಿಕಲ್ಪೋ ಮೇ ಚುನಿಯೇ ಅಂತ ನೋಡ್ರಿ. ಒಂದೇ ಸ್ಟೆಪ್ ಒಳಗ ಎರಡೆರಡು ವಾಕ್ಯ ಶುದ್ಧ, ಎರಡೆರಡು ವಿಲೋಮ ಶಬ್ದಗಳನ್ನು ನಿಮಗೆ ಕೇಳಿದರೆ, ಖಿನ್ನ ಅಂತಕ್ಕಂಥದ್ದು ಪದವನ್ನ, ಇದಕ್ಕೆ ಏನ್ ವಿಲೋಮ ಶಬ್ದ ಯಾವುದು ಅಂತಕ್ಕಂಥದ್ದನ್ನು ಕೇಳಿದರೆ, ಖಿನ್ನ ಕಾ ವಿಲೋಮ ಶಬ್ದ ನೀಚೆ ಗದೆ ವಿಕಲ್ಪ ಮೇ ಚುನಿಯೇ ಅಂತಕ್ಕಂಥದನ್ನ ಕೇಳಿದರೆ, ಖಿನ್ನ ಅಂತಕ್ಕಂಥದ್ದು, ಖಿನ್ನ ಅಂದ್ರೆ ಏನು, ಇದಕ್ಕೆ ವಿರುದ್ಧ ಪದ ಯಾವುದು ಅಂತಕ್ಕಂಥದ್ದನ್ನ ಅವ್ರು ಕೇಳಿದ್ದಾರೆ. ಖಿನ್ನ ಅಂದ್ರೆ ಖುಷಿ, ಖುಷಿ ದುಃಖಿ ಅಂತ ಕರಿತೀವಿ, ಹೌದಾ. ಖಿನ್ನ ಅಂದ್ರೆ ಸುಖ ಅಂತ ಕರಿತೀವಿ ನಾವು. ಹಾಗಾದ್ರೆ ಇದರ ವಿಲೋಮ ಶಬ್ದ ಯಾವುದು? ಖಿನ್ನ ಅಂದ್ರೆ ದುಃಖಿ ಅಂತ ಕರಿತೀವಿ, ಇದರ ವಿಲೋಮ ಶಬ್ದ ಯಾವುದು ಅಂತ ಕೇಳಿದ್ದಾರೆ. ಹಾಗಾದ್ರೆ ಇದಕ್ಕೆ ಸರಿಯಾದಂತ ಉತ್ತರ ಯಾವ್ದಾಗುತ್ತೆ ನೋಡ್ರಿ. ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಡಿ, ಪ್ರಸನ್ನ ಅಂತಕ್ಕಂಥದ್ದು ರೈಟ್ ಆಗತ್ತೆ. ಯಾಕಪ್ಪ ಅಂತಂದ್ರ ಅವರು ಖಿನ್ನ ಅಂತಕ್ಕಂಥದ್ದು ದುಃಖಿ ಅಂತಕ್ಕಂಥ ಅರ್ಥವನ್ನ ಕೊಡುತ್ತೆ, ದುಃಖಿ ಅಥವಾ ಕಷ್ಟ ಅಂತಕ್ಕಂಥ ಅರ್ಥವನ್ನ ಕೊಡುತ್ತೆ. ಹಾಗಾದ್ರೆ ಇಲ್ಲಿ ಸರಿಯಾದಂತ ಉತ್ತರ ಪ್ರಸನ್ನ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದಂತಹ ಉತ್ತರವಾಗುತ್ತೆ. ವಿಲೋಮ ಶಬ್ದ ಖಿನ್ನಕ್ಕೆ ವಿಲೋಮ ಶಬ್ದ ಪ್ರಸನ್ನ. ಹಾಗಾದ್ರೆ ದುಃಖಿ ಪದಕ್ಕೆ ಏನಾಗುತ್ತೆ ವಿಲೋಮ ಶಬ್ದ? ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ದುಃಖಿ ಪದಕ್ಕೆ ಸುಖಿ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದಂತ ಉತ್ತರವಾಗುತ್ತೆ. ಸುಖಿ ಅಂತಕ್ಕಂಥದ್ದು ಮಲಾಲ್ ಅಂದ್ರೆ ಇದು ಕೂಡ ಕಷ್ಟ ಅಂತಕ್ಕಂಥ ಅರ್ಥವನ್ನು ಬರುತ್ತೆ. ಹಾಗಾದ್ರೆ ಇದಕ್ಕೆ ಸರಿಯಾದಂತ ಉತ್ತರ ಸಂತೋಷ ಅಂತಕ್ಕಂಥದ್ದು ರೈಟ್ ಇರುತ್ತೆ. ಸಂತೋಷ. ಅಪ್ರಸನ್ನ ಅಂದ್ರೆ ಪ್ರಸನ್ನ ಅಂತ ಕರಿತೀವಿ, ಹೌದಾ. ಅಪ್ರಸನ್ನ ಅಂದ್ರೆ ಪ್ರಸನ್ನ ಅಂತ ಕರಿತೀವಿ, ಪ್ರಸನ್ನ ಅಂತ ಕರಿತೀವಿ. ಹಾಗಾದ್ರೆ ಈ ನಾಲ್ಕಕ್ಕೆ ಈ ರೀತಿಯಾದ ಉತ್ತರ. ಆದ್ರೆ ಇದಕ್ಕೆ ಖಿನ್ನ ಪದಕ್ಕೆ ವಿಲೋಮ ಶಬ್ದ ಏನಾಗುತ್ತೆ ಅಂದ್ರೆ ಪ್ರಸನ್ನ ಅಂತಕ್ಕಂಥದ್ದು. ಖಿನ್ನ ಅಂದ್ರೆ ದುಃಖ ಅಂತ ಅರ್ಥ ಅಥವಾ ಕಷ್ಟಕರ ಅಂತ ಅರ್ಥ. ಇದಕ್ಕೆ ಸರಿಯಾದಂತ ಉತ್ತರ ಪ್ರಸನ್ನ ಅಂತಕ್ಕಂಥದ್ದು ರೈಟ್ ಆಗತ್ತೆ, ಹೌದಾ. ಈ ರೀತಿಯಾಗಿ ಒಂದೇ ಪ್ರಶ್ನೆ ಪತ್ರಿಕೆಯೊಳಗೆ ಎರಡು ವಿಲೋಮ ಶಬ್ದಗಳನ್ನ ಕೇಳಿದರೆ ತುಂಬಾ ಈಸಿ ಆಗಿರ್ತಕ್ಕಂಥ ಕ್ವಶನ್ಸ್ ಇರುತ್ತೆ. ನೀವು ಅದನ್ನ ಕ್ಲಾಸಸ್ ನೋಡ್ಕೊಡ್ರಿ, ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಹಾಗಾದ್ರೆ ಪ್ರಶ್ನೆ ಹೀಗಿದೆ, रिक्त स्थान की पूर्ति सार्थक ನಿರರ್ಥಕ ಶಬ್ದ ಯುಗ್ಮ ಸೆ ಕರೆ ಯು ಜೀವನ್ ಮೇ ಯುಗ್ಮ ಕರೆ ಅಂತಕ್ಕಂಥದ್ದು. ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಸಾರ್ಥಕ ಮತ್ತು ನಿರರ್ಥಕ ಶಬ್ದವನ್ನ ಆಯ್ಕೆ ಮಾಡಬೇಕು. ಈ ಕೊಟ್ಟಿರ್ತಕ್ಕಂಥ ಪದಕ್ಕೆ ವಾಕ್ಯಕ್ಕೆ ಯಾವುದು ಪದ ಸೂಕ್ತವಾಗತ್ತೆ ಅಂತಕ್ಕಂಥದ್ದು ನಾವು ಆಯ್ಕೆ ಮಾಡ್ಬೇಕಾಗತ್ತೆ. ಏನ್ ವಾಕ್ಯ ಕೊಟ್ಟಿದ್ದಾರೆ? ಜೀವನ್ ಮೇ ಹಮೇಶಾ ಮನುಷ್ಯ ಕೋ ಡ್ಯಾಶ್ ರಾಸ್ತೆ ಪರ್ ರಾಸ್ತೆ ಸೆ ಗುಜರ್ನಾ ಪಡ್ತಾ ಹೇ ಅಂತಕ್ಕಂಥದ್ದು. ಜೀವನದಲ್ಲಿ ಮನುಷ್ಯನಿಗೆ ಯಾವಾಗಲೂ ಇಂತಹ ಹಾದಿಗಳಲ್ಲಿ, ಯಾವ ಹಾದಿಯಲ್ಲಿ ನಾವು ನಡಿಲೇಬೇಕಾಗತ್ತೆ ಅಂತಕ್ಕಂಥದ್ದು ವಾಕ್ಯನ ಕೊಟ್ಟಿದ್ದಾರೆ. ಈ ಕೊಟ್ಟಿರ್ತಕ್ಕಂಥ ವಾಕ್ಯದೊಳಗೆ ಏನು ಬಿಟ್ಟ ಸ್ಥಳ ತುಂಬಿದಾರಲ್ಲ, ಇದಕ್ಕೆ ಸೂಕ್ತವಾದಂತಹ ಪದವನ್ನು ಆಯ್ಕೆ ಮಾಡಬೇಕಾಗತ್ತೆ. ಏನ್ ಬರುತ್ತೆ? ಜೀವನದಲ್ಲಿ ಮನುಷ್ಯ ನಡಿಬೇಕಾದ್ರೆ ಇಂಥದ್ದು ಏಳು ಬೀಳು ಅಂತಕ್ಕಂಥ ಕರಿತೀವಿ ನೋಡ್ರಿ, ಕಷ್ಟ ನಷ್ಟ ಅಂತಕ್ಕಂಥ ನಾವು ಸಹಿಸಲೇಬೇಕಾಗತ್ತೆ ಅಂತಕ್ಕಂಥ ಪದ. ಹಾಗಾದ್ರೆ ಇದಕ್ಕೆ ಸೂಕ್ತವಾದಂತಹ ಪದ ಯಾವುದು? ಚಲತೆ ಫಿರ್ತೆ ಅಂತಕ್ಕಂಥದ್ದು, ತಿರುಗಾಡುತ್ತಾ ಅಂತಕ್ಕಂಥದ್ದು, ಉಪ್ಪರ್ ನೀಚೆ ಅಂತಕ್ಕಂಥದ್ದು, ಟೇಡೆ ಮೇಡೆ ಅಂತಕ್ಕಂಥದ್ದು, ಸಮಮ ಅಂತಕ್ಕಂಥದ್ದು. ಹಾಗಾದ್ರೆ ಇದಕ್ಕೆ ಯಾವ ಅರ್ಥವನ್ನು ಕೊಡುತ್ತೆ? ಸರಿಯಾದಂತ ಪದ ಯಾವುದಪ್ಪ ಅಂತಂದ್ರೆ ಇದ್ರೊಳಗ ನೋಡ್ರಿ, ಜೀವನದಲ್ಲಿ ಕಷ್ಟನೋ ಸುಖನೋ ನಾವು ನಡೀತಾ ಇರಲೇಬೇಕು ಅಂತಕ್ಕಂಥದ್ದು. ಹಾಗಾದ್ರೆ ಇದಕ್ಕೆ ಸರಿಯಾದಂತ ಉತ್ತರ ಟೇಡೆ ಮೇಡೆ ಅಂತಕ್ಕಂಥದ್ದು. ಕಷ್ಟ ಸುಖನೋ ಏಳು ಬೀಳು ನಾವು ಜೀವನದಲ್ಲಿ ಮುಂದುವರಿಯಲೇಬೇಕಾಗುತ್ತೆ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದಂತ ಉತ್ತರ ಆಗುತ್ತೆ. ಹಾಗಾಗಿ ಆಪ್ಷನ್ 3 ಟೇಡೆ ಮೇಡೆ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದಂತಹ ಉತ್ತರವಾಗುತ್ತೆ. ಟೇಡೆ ಮೇಡೆ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದಂತಹ ಉತ್ತರವಾಗುತ್ತೆ. ಹಾಗಾದ್ರೆ ಮುಂದಿನ ಪ್ರಶ್ನೆ ಆಗಿದೆ, ನಿಮ್ನಲಿಖಿತ ಮೇಸೆ ವಿಶೇಷಣಯುಕ್ತ ಪದ ನಹಿ ಹೇ ಅಂತಕ್ಕಂಥದ್ದು. ಇಲ್ಲಿ ವಿಶೇಷಣ ಪದ ಯಾವುದು ಅಲ್ಲ ಅಂತಕ್ಕಂಥದ್ದನ್ನ ನಾವು ಆಯ್ಕೆ ಮಾಡ್ಬೇಕಾಗತ್ತೆ. ಇಲ್ಲಿ ನಹಿ ಹೇ ಅಂತಕ್ಕಂಥ ಕೇಳಿದರೆ ಪ್ರಶ್ನೆನ ಪೂರ್ತಿಯಾಗಿ ಓದ್ಬೇಕಾಗತ್ತೆ. ನೋಡ್ರಿ, ಯಾವುದು ವಿಶೇಷಣ ಪದಕ್ಕೆ ಸಂಬಂಧಿಸಿಲ್ಲ ಅಂತಕ್ಕಂಥದ್ದು. ವಿಶೇಷಣ ಅಂದ್ರೆ ನಿಮ್ಗೆ ವಿಶೇಷಣ ಅಂತಕ್ಕಂಥ ಟಾಪಿಕ್ ಅನ್ನು ಮಾಡಿದ್ವಿ ನೋಡ್ರಿ, ಅದನ್ನ ನೋಡ್ರಿ ಗೊತ್ತಾಗ್ಬಿಡುತ್ತೆ. ಯಾವ ನಾಮಪದ ಮತ್ತು ಸಂಜ್ಞಾಯ ಸರ್ವನಾಮಕಿ ವಿಶೇಷತ, ಯಾವ ನಾಮಪದ ಅಥವಾ ಕ್ರಿಯಾಪದ ಅಥವಾ ನಾಮಪದ ಅಥವಾ ಸರ್ವನಾಮ ಪದದ ವಿಶೇಷ ಗುಣವನ್ನ ಹೇಳುತ್ತಲ್ಲ ಅದನ್ನ ವಿಶೇಷಣ ಅಂತ ಕರಿತೀವಿ. ಹಾಗಾದ್ರೆ ಅದ್ರೊಳಗೆ ಮತ್ತೆ ಪ್ರಕಾರಗಳನ್ನು ಹೇಳಿದೆ, ಗುಣವಾಚಕ ವಿಶೇಷಣ, ಸಂಖ್ಯಾವಾಚಕ ವಿಶೇಷಣ ಅಂತ ಈ ರೀತಿಯಾಗಿ. ಹಾಗಾದ್ರೆ ಗುಣ ಅಂದ್ರೆ ಒಬ್ಬ ವ್ಯಕ್ತಿ ಆಗಿರ್ಲಿ ಅಥವಾ ಒಂದು ವಸ್ತು ಆಗಿರ್ಲಿ ಅಥವಾ ಸಂಜ್ಞಾ ಮತ್ತು ಸರ್ವನಾಮ ಪದದ ಗುಣ, ಆಕಾರ, ರಂಗ ಮತ್ತು ದಶ ಅಂತಕ್ಕಂಥದ್ದು ಯಾವ ರೀತಿಯಾಗಿದೆ ಅಂತಕ್ಕಂಥದ್ದು ನಾವು ಹೇಳ್ತೀವಲ್ಲ, ಅದರ ವಿಶೇಷತೆಯನ್ನು ಬಳಸ್ತೀವಲ್ಲ ಅದನ್ನು ವಿಶೇಷಣ ಪದಗಳು ಅಂತ ಕರಿತೀವಿ, ಹೌದಾ. ಹಾಗಾದ್ರೆ ಇಲ್ಲಿ 4 ಕೊಟ್ಟಿರ್ತಕ್ಕಂಥ ಪದದಲ್ಲಿ ಯಾವುದು ವಿಶೇಷಣೆಯಿಂದ ಕೂಡಿಲ್ಲ, ಯಾವುದು ವಿಶೇಷ ಪದ ಕೂಡಿಲ್ಲ ಅಂತಕ್ಕಂಥದ್ದನ್ನ ಆಯ್ಕೆ ಮಾಡ್ಬೇಕಾಗತ್ತೆ. ಹಾಗಾದ್ರೆ ಇಲ್ಲಿ ನೋಡ್ರಿ, ಲಾಲ್ ಕಪಡ ಅಂತಕ್ಕಂಥದ್ದು ಇದೆ. ಲಾಲ್ ಇದು ಕೆಂಪು ಅಂತಕ್ಕಂಥ ಅರ್ಥವನ್ನು ಕೊಡುತ್ತೆ. ಇದು
ಬಟ್ಟೆ ಯಾವ ರೀತಿಯಾಗಿದೆ? ಕೆಂಪಾಗಿದೆ. ಹಾಗಾಗಿ ಇದು ವಿಶೇಷಣ ಪದಕ್ಕೆ ಉದಾಹರಣೆ ಆಗತ್ತೆ. ಹಾಗಾಗಿ ಇದು ಆನ್ಸರ್ ಆಗಲ್ಲ. ಲಾಲ್ ಕಪಡ, ಇಲ್ಲಿ ಬಣ್ಣವನ್ನ ಹೇಳಿದರೆ, ಬಣ್ಣ ಆ ಬಟ್ಟೆಯ ವಿಶೇಷತೆ ಯಾವುದು, ಯಾವ ಬಣ್ಣದಲ್ಲಿ ಇದೆ ಅಂತಕ್ಕಂಥದ್ದು, ಲಾಲ್ ಅಂತಕ್ಕಂಥದ್ದು ಕೆಂಪು ಬಣ್ಣ. ಹಾಗಾಗಿ ಇದು ವಿಶೇಷಣ ಪದಕ್ಕೆ ಉದಾಹರಣೆ ಆಗತ್ತೆ. ಹಾಗಾಗಿ ಇದಕ್ಕೆ ಆನ್ಸರ್ ಅಲ್ಲ. ಉತ್ತರ್ ಚಡಾವ ಅಂತಕ್ಕಂಥದ್ದಿದೆ, ಮೇಲೆ ಹತ್ತು ಮತ್ತೆ ಇಳಿಯುವುದು ಅಂತಕ್ಕಂಥದ್ದು. ನೋಡೋಣ, ಮತ್ತೆ ಮುಂದಿನ ಆಪ್ಷನ್ ನೋಡಿದ್ರೆ ಗೊತ್ತಾಗುತ್ತೆ. ಮೋಟಾ ಲಡಕ ಅಂತಕ್ಕಂಥದ್ದು, ಮೋಟಾ ಅಂತ ದೊಡ್ಡ ಅಥವಾ ದಪ್ಪ ಅಂತ ಕರಿತೀವಿ. ಹಾಗಾದ್ರೆ ದಪ್ಪ ಅಂತಕ್ಕಂಥದ್ದು ವಿಶೇಷಣ ಪದ. ಹುಡುಗ ಯಾವ ರೀತಿಯಾಗಿದ್ದಾನೆ? ದಪ್ಪವಾಗಿದ್ದಾನೆ ಅಂತಕ್ಕಂಥದ್ದು. ಮೋಟಾ ಅಂತಕ್ಕಂಥದ್ದು ವಿಶೇಷಣದಿಂದ ಕೂಡಿರ್ತಕ್ಕಂಥ ಪದ. ಹಾಗಾಗಿ ಇದು ಕೂಡ ಆನ್ಸರ್ ಆಗಲ್ಲ. ಊಂಚಾ ಮಕಾನ್ ಅಂತಕ್ಕಂಥದ್ದು ಇದೆ. ಊಂಚಾ ಮಕಾನ್, ಕೋಣೆ ಯಾವ ರೀತಿಯಾಗಿದೆ? ಎತ್ತರವಾಗಿದೆ ಅಂತಕ್ಕಂಥದ್ದು. ಕೋಣೆ ಯಾವ ರೀತಿಯಾಗಿದೆ? ಎತ್ತರವಾಗಿದೆ ಅಂತಕ್ಕಂಥದ್ದು. ಹಾಗಾಗಿ ಇದು ಕೂಡ ವಿಶೇಷಣ ಪದಕ್ಕೆ ಉದಾಹರಣೆ ಆಗುತ್ತೆ. ಹಾಗಾಗಿ ಇದು ಕೂಡ ಆನ್ಸರ್ ಆಗಲ್ಲ. ಹಾಗಾದ್ರೆ ಆಪ್ಷನ್ 2 ಇದಕ್ಕೆ ರೈಟ್ ಆಗತ್ತೆ. ಚಡಾವತರ ಅಂತಕ್ಕಂಥದ್ದು ವಿಶೇಷಣದಿಂದ ಕೂಡಿಲ್ಲ, ಯಾವುದೇ ರೀತಿಯಾದ ವಿಶೇಷತೆಯಿಂದ ಕೂಡಿಲ್ಲ. ಹಾಗಾಗಿ ಸರಿಯಾದಂತ ಉತ್ತರ ಆಪ್ಷನ್ 2 ಇದಕ್ಕೆ ರೈಟ್ ಆಗತ್ತೆ. ಹಾಗಾದ್ರೆ ಮುಂದಿನ ಪ್ರಶ್ನೆ ಹೇಗಿದೆ ನೋಡ್ರಿ. निम्नलिखित में से इस विकल्प का चयन करें जो जिसमें उचित मुहावरे का प्रयोग नहीं किया गया है ಅಂತಕ್ಕಂಥದ್ದು. ಇಲ್ಲಿ ಕೊಟ್ಟಿರ್ತಕ್ಕಂಥ ವಾಕ್ಯದೊಳಗ ಯಾವ ವಾಕ್ಯದಲ್ಲಿ ನಾವು ಮುಹಾವರೆಯನ್ನ ಆಯ್ಕೆ ಮಾಡಿಲ್ಲ, ಮುಹಾವರೆಯನ್ನ ಬಳಕೆ ಮಾಡಿಲ್ಲ ಅಂತಕ್ಕಂಥದ್ದನ್ನು ಕೇಳಿದರೆ, ಹಾಗಾದ್ರೆ ಇದಕ್ಕೆ ನಿಮ್ಗೆ ಡೈರೆಕ್ಟ್ ಆನ್ಸರ್ ಹೇಳ್ಬೇಕಂತಂದ್ರೆ ನೋಡ್ರಿ ಆಪ್ಷನ್ 3 ಇದಕ್ಕೆ ರೈಟ್ ಆಗತ್ತೆ. ಯಾಕಂತಂದ್ರೆ ನೀವು 3 ಆಪ್ಷನ್ಗಳನ್ನು ಓದಿ ನೋಡಿದ್ರೆ, ಅದ್ರ 4 ಆಪ್ಷನ್ ಓದಿದ್ರೆ ಎಲ್ಲದರೊಳಗೂ ಕೂಡ ಮುಹಾವರೆಯನ್ನ ಬಳಸಿದ್ದಾರೆ. ಆದ್ರೆ ಈ ವಾಕ್ಯದಲ್ಲಿ ಮುಹಾವರೆಯನ್ನು ಅವರು ಬಳಸಿಲ್ಲ. ಹಾಗಾಗಿ ಆಪ್ಷನ್ 3 ಇದಕ್ಕೆ ರೈಟ್ ಆಗತ್ತೆ. ಹಾಗಾದ್ರೆ ಮುಂದಿನ ಪ್ರಶ್ನೆ ಹೇಗಿದೆ ನೋಡ್ರಿ. ನಿಮ್ನ ವಾಕ್ಯ ಮೇ ಕಿಸ್ ಪದ ಪರ್ ತ್ರುಟಿ ಹೇ ಅಂತ ಹೇಳುದು. ಪಹಚಾನಿ ಅಂತಕ್ಕಂಥದ್ದು ಇಲ್ಲಿ ಯಾವ ವಾಕ್ಯವನ್ನು ಕೇಳಿದಾರಪ್ಪ ಅಂತಂದ್ರೆ, ಇಲ್ಲಿ ಯಾವ ಪದ ಸೂಕ್ತವಾದಂತ ಪದವನ್ನ ಆಯ್ಕೆ ಮಾಡ್ರಿ ಅಂತಕ್ಕಂಥದ್ದು. ಕೊಟ್ಟಿರ್ತಕ್ಕಂಥ ವಾಕ್ಯದಲ್ಲಿ ಯಾವ್ದು ಸೂಕ್ತವಾದಂತ ಪದ ಆಯ್ಕೆ ಆಗತ್ತೆ ನೋಡ್ರಿ ಅಂತ ಹೇಳಿ ಏನ್ ಕೊಟ್ಟಿದ್ದಾರೆ ವಾಕ್ಯ? ಮೇಲೆ ಮೇ ವಿದ್ಯಾರ್ಥಿಯೋ ಕಿ ಕೈ ಠೋಲಿಯಾ ಥಿ ಅಂತಕ್ಕಂಥದ್ದು. ಮೇಲೆ ಮೇ ಜಾತ್ರೆಯಲ್ಲಿ ಹಲವಾರು ವಿದ್ಯಾರ್ಥಿಗಳ ಅಥವಾ ಗುಂಪಿನಲ್ಲಿ ಹಲವಾರು ವಿದ್ಯಾರ್ಥಿಗಳ ಠೋಲಿಯಾ ಇತ್ತು ಅಂತಕ್ಕಂಥದ್ದು. ಹಾಗಾದ್ರೆ ಇದಕ್ಕೆ ಸರಿಯಾದಂತ ಪದ ಯಾವುದು ಅಂತಂದು ನಾವು ಆಯ್ಕೆ ಮಾಡ್ಬೇಕಾಗತ್ತೆ. ಕಹಿನ, ಠೋಲಿಯಾನ, ವಿದ್ಯಾರ್ಥಿಯೋಕಿನ, ಮೇಲೆ ಮೇನ ಅಂತಕ್ಕಂಥ ಅರ್ಥವನ್ನು ಕೊಡುತ್ತೆ. ಹಾಗಾದ್ರೆ ಇಲ್ಲಿ ಈ ಪದ ಇರ್ಲಿಲ್ಲ ವಾಕ್ಯದ ಅರ್ಥವನ್ನೇ ಕೆಟ್ಟು ಹೋಗ್ತಿತ್ತು. ಹಾಗಾದ್ರೆ ಟೋಲಿಯಾ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದಂತಹ ಉತ್ತರವಾಗತ್ತೆ. ಟೋಲಿಯಾ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದಂತಹ ಉತ್ತರವಾಗತ್ತೆ. ಹಾಗಾದ್ರೆ ನಾವು 2025 ಫೆಬ್ರವರಿ 4ರಲ್ಲಿ ಫಸ್ಟ್ ಶಿಫ್ಟ್ ಅಲ್ಲಿ ಕೇಳಿರ್ತಕ್ಕಂಥ ಹಿಂದಿ ಪ್ರಶ್ನೆ ಪತ್ರಿಕೆನ ನಾನು ಇವತ್ತು ಅನಾಲಿಸಿಸ್ ಮಾಡಿದೀನಿ. ತುಂಬಾ ಹೆಲ್ಪ್ಫುಲ್ ಆಗಿರ್ತಕ್ಕಂಥ ಕ್ಲಾಸ್ ನೋಡ್ರಿ. ಕೆಲವೇ ದಿನಗಳು ಎಕ್ಸಾಮ್ ಉಳಿದಿರೋದ್ರಿಂದ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಇದನ್ನ ಸದುಪಯೋಗ ಪಡ್ಕೊಡ್ರಿ. ಮತ್ತೆ ಯಾರೆಲ್ಲ ನಮ್ಮ ಸ್ಪರ್ಧಾಂಗಳ ಯೂಟ್ಯೂಬ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಅಂತ ಹೇಳ್ತಾ, ಮತ್ತೆ ಮುಂದಿನ ವಿಶೇಷ ತರಗತಿಯಿಂದ ಕೊಟ್ಟಿರ್ತಕ್ಕಂಥ ಕ್ಲಾಸ್ ಅನ್ನು ತೆಗೆದುಕೊಂಡು ಬರ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ.